We are looking through the Vimojana Pustaka, Book of Redemption. ನಾವು ವಿಮೋಚನಾ ಕಾಂಡ ಪುಸ್ತಕದ ಮೂಲಕ ನಮ್ಮ ಅಧ್ಯಯನವನ್ನ ಸಾಗಿಸುತ್ತಿದ್ದೇವೆ. ಈ ಪುಸ್ತಕ ಅದು ವಿಮೋಚನೆಯ ಪುಸ್ತಕವಾಗಿದೆ. God has called Moses to go and deliver the people of Israel from Egypt. ದೇವರು ಮೋಶೆಯನ್ನ ತನ್ನ ಜನರನ್ನ ಐಗುಪ್ತ ದೇಶದಿಂದ ಕರೆದು ಅವರನ್ನ ಬಿಡುಗಡೆ ಮಾಡಲಿಕ್ಕಾಗಿ ನೇಮಿಸಿದ್ದಾನೆ. 40 years back he was ready, but now after 40 years of retraining him in the desert of Midian, now Moses is telling, who am I? See, 40 years back Moses was ready to go out and deliver his brethren. 40 ವರ್ಷಗಳ ಹಿಂದೆ ಮೋಶೆಯು ತನ್ನ ಜನರಾಂತ ಇಸ್ರಾಯೇಲರನ್ನ ಅಥವಾ ಸಹೋದರರನ್ನ ಬಿಡುಗಡೆ ಮಾಡಲಿಕ್ಕೆ ತಾನು ಸಿದ್ಧನಿದ್ದೇನೆ ಎಂದು ನೆನೆಸಿದ್ದನು. God had to retrain him in the wilderness of Midian. Now after 40 years God retrained him, calling him. Now he is telling, who am I? ದೇವರು ಆ ಮಿದ್ಯಾನ್ ಅರಣ್ಯದಲ್ಲಿ ಆತನನ್ನ 40 ವರ್ಷಗಳ ಕಾಲ ತರಬೇತುಗೊಳಿಸಬೇಕಾಯಿತು. ಈಗ 40 ವರ್ಷದ ನಂತರ ಮೋಶೆ ನಾನು ಸಿದ್ಧನಿಲ್ಲ ಎಂಬುದಾಗಿ ದೇವರಿಗೆ ಹೇಳುತ್ತಿದ್ದಾನೆ. Who am I? ನಾನು ಯಾರು, ನಾನು ಎಂತವನು ಎಂಬುದಾಗಿ ಹೇಳುತ್ತಿದ್ದಾನೆ. That is the qualification God is looking for. When we realize we are nothing, that's when God can work. ದೇವರು ಅಂತಹ ಮನಸ್ಥಿತಿಯುಳ್ಳವರನ್ನೇ ಹುಡುಕುತ್ತಿದ್ದಾನೆ. ನಾನೇನು ಅಲ್ಲ, ನಾನೆಂತವನು ಎಂಬಂತಹ ತಗ್ಗಿಸುವ ಮನೋಭಾವನೆ ಉಳ್ಳವರನ್ನೇ ದೇವರು ತನ್ನ ಸೇವೆಗಾಗಿ ಕರೆಯುತ್ತಿದ್ದಾನೆ. Not only that, he retrained him, he commissioned him at the burning bush. ಅಷ್ಟು ಮಾತ್ರವಲ್ಲ, ದೇವರು ಆತನಿಗೆ ಪುನಃ ತರಬೇತನ್ನ ಕೊಡುವವನಾಗಿ ಆ ಉರಿಯುವ ಪೊದೆಯ ಆ ಒಂದು ಸಂಗತಿಯ ಮೂಲಕ ಆತನನ್ನ ಸೇವೆಗೆ ನೇಮಿಸುತ್ತಿದ್ದಾನೆ. Now one after the other Moses is giving the excuse why he is not the right man for the work. ಒಂದಾದರ ನಂತರ ಒಂದು ನೆವಗಳನ್ನ ಹೇಳುವವನಾಗಿ ತಾನು ಯಾಕೆ ಈ ಕೆಲಸವನ್ನ ಮಾಡಲಿಕ್ಕೆ ಸರಿಯಾದ ವ್ಯಕ್ತಿ ಅಲ್ಲ ಎಂಬುದಾಗಿ ದೇವರಿಗೆ ತಿಳಿಸುತ್ತಿದ್ದಾನೆ. First excuse is, who am I? ಮೊದಲನೆಯ ನೆವ ಅಥವಾ ಕಾರಣ, ನಾನು ಎಂತವನು ಅಥವಾ ನಾನು ಯಾರಾಗಿದ್ದೇನೆ. It doesn't matter who you are, what matters is who is with you. ನೀವು ಯಾರಾಗಿದ್ದೀರಿ ಎಂಬುದು ದೇವರಿಗೆ ಚಿಂತೆ ಇಲ್ಲ, ಆದರೆ ನೀವು ಯಾರೊಟ್ಟಿಗಿದ್ದೀರಿ ಎಂಬುದೇ ಆತನ ಚಿಂತೆಯಾಗಿದೆ. God had to remind him that I will be with you. ಮತ್ತು ಮೋಶೆಗೆ ದೇವರು ಜ್ಞಾಪಕ ಕೊಟ್ಟನು, ನಾನೇ ನಿನ್ನ ಸಂಗಡ ಇರುತ್ತೇನೆ. That is our identity. We are in the Lord Jesus Christ today in the New Testament age. ಅದೇ ನಮ್ಮ ಒಂದು ಗುರುತಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಸಭಾ ಯುಗದಲ್ಲಿ ನಾವು ಯೇಸು ಕ್ರಿಸ್ತನ ಜೊತೆಯವರಾಗಿದ್ದೇವೆ ಅಥವಾ ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ. We are in the Lord, he is with us. ನಾವು ಕರ್ತನಲ್ಲಿದ್ದೇವೆ ಮತ್ತು ಆತನು ನಮ್ಮಲ್ಲಿದ್ದಾನೆ, ನಮ್ಮೊಟ್ಟಿಗಿದ್ದಾನೆ. He has assured us that he will be with us till the end of the ages. ಮತ್ತು ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ, ಏನೆಂದರೆ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. Even though it is in the Bible, that promise, many times we don't believe it. ಸತ್ಯವೇದದಲ್ಲಿ ದೇವರು ಈ ವಾಗ್ದಾನವನ್ನ ಕೊಟ್ಟಿದ್ದರೂ ಸಹ ಅನೇಕ ಸಂದರ್ಭದಲ್ಲಿ ನಾವು ಅದನ್ನು ನಂಬುವುದಿಲ್ಲ. That is why even the church elders have to pray, God be with him, God be with Raju Matthew, God be with Niranjan, God is going to the hospital, go with him. We are unbelieving believers many a times. ಆದ ಕಾರಣವೇ ಸಭಾ ಹಿರಿಯರು ಮತ್ತು ಸೇವಕರು ಈ ರೀತಿ ಪ್ರಾರ್ಥನೆ ಮಾಡುತ್ತಾರೆ, ಪ್ರಿಯ ಕರ್ತನೇ ಸಹೋದರ ರಾಜು ಮ್ಯಾಥ್ಯೂ ಅವರೊಟ್ಟಿಗಿರ್ರಿ, ಸಹೋದರ ನಿರಂಜನ್ ಅವರೊಟ್ಟಿಗೆ ಇರ್ರಿ, ಅವರು ಹಾಸ್ಪಿಟಲ್ಗೆ ಹೋಗುತ್ತಿದ್ದಾರೆ, ಅವರೊಟ್ಟಿಗೆ ಇರ್ರಿ, ಅವರು ನಡೆಸಿರಿ ಎಂಬುದಾಗಿ ನಾವು ಅನೇಕ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇವೆ. ಯಾಕಂದರೆ ನಾವು ಆತನ ವಾಗ್ದಾನವನ್ನ ಅನೇಕ ಸಂದರ್ಭದಲ್ಲಿ ಸರಿಯಾಗಿ ಅಥವಾ ಸಂಪೂರ್ಣವಾಗಿ ನಂಬುವುದಿಲ್ಲ. Or it has become ರೂಢಿ ಆಗಿದೆ. Praying like that become our practice. ಅಥವಾ ಆ ರೀತಿ ಪ್ರಾರ್ಥನೆ ಮಾಡುವುದು ನಮಗೆ ರೂಢಿಯಾಗಿ ಬಿಟ್ಟಿದೆ. Instead of telling God be with us, we can thank God that he is with us. ದೇವರೇ ನನ್ನೊಟ್ಟಿಗಿರು ಎಂಬುದಾಗಿ ಪ್ರಾರ್ಥನೆ ಮಾಡುವುದರ ಬದಲು, ಕರ್ತನೇ ನನ್ನೊಟ್ಟಿಗೆ ನೀನಿರುವುದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಆತನಿಗೆ ನಾವು ವಂದನೆಗಳನ್ನು ಹೇಳಬೇಕು. I hope all the leaders understand that truth. I had to learn this some years back. ಸಭಾ ನಾಯಕರೆಲ್ಲರೂ ಈ ಮಾತನ್ನ ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ನಾನು ನೆನೆಸುತ್ತೇನೆ. ಈ ವಿಷಯವನ್ನು ನಾನು ಅನೇಕ ವರ್ಷಗಳ ಹಿಂದೆ ಕಲಿತುಕೊಂಡೆನು.
So I don't pray God be with me. I thank God for being with me. ಆದ್ದರಿಂದ ನಾನು ದೇವರೇ ನನ್ನೊಟ್ಟಿಗಿರು ಎಂಬುದಾಗಿ ಪ್ರಾರ್ಥಿಸುವುದಿಲ್ಲ, ಬದಲಾಗಿ ನನ್ನೊಟ್ಟಿಗಿರುವುದಕ್ಕಾಗಿ ನಿನಗೆ ವಂದನೆಗಳು ಎಂಬುದಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. So first excuse is, who am I? The Lord said, I will be with you. ಮೊದಲನೆಯ ನೆವ ಅಥವಾ ಕಾರಣ ಮೋಶೆ ಹೇಳಿದ್ದು ನಾನೆಂಥವನಾಗಿದ್ದೇನೆ ಎಂಬುದಾಗಿ ಹೇಳುವಾಗ ದೇವರು ಆತನಿಗೆ ಹೇಳಿದ್ದು ನಾನೇ ನಿನ್ನೊಂದಿಗಿರುತ್ತೇನೆ. The Creator God, the Almighty God is with us. Then why should we fear? We have that in the Psalms. Whom shall I fear? The Lord is with me. The Lord is my light and salvation. ಸೃಷ್ಟಿಕರ್ತನಾದಂತಹ ದೇವರೇ, ಸರ್ವಶಕ್ತನಾದ ದೇವರೇ ನಮ್ಮೊಟ್ಟಿಗಿರುವಾಗ ನಾವು ಯಾರಿಗೆ ಭಯಪಡಬೇಕು? ಅದನ್ನೇ ಕೀರ್ತನೆಗಾರನು ಹೇಳುತ್ತಾನೆ, ನೀನೇ ನನ್ನ ರಕ್ಷಣೆಯೂ ಬೆಳಕು ಆಗಿದ್ದಿ, ನಾನು ಯಾರಿಗೆ ಭಯಪಟ್ಟೇನು ಎಂಬುದಾಗಿ ಆತನು ಹೇಳುತ್ತಾನೆ. Okay, let's read chapter 3 verse 12 and 13. ಈಗ 3ನೇ ಅಧ್ಯಾಯ, ವಿಮೋಚನ ಕಂಡ 3ನೇ ಅಧ್ಯಾಯ 12-13 ವಚನಗಳನ್ನು ಓದಿಕೊಳ್ಳೋಣ. Naveen, are you there? ನಾನೇ ಸಂಗಡ ಇರುವೆನು, Naveen, the audio ಕೇಳ್ತಾ ಇಲ್ಲ. ಬೇರೆ ಯಾರಾவது ಓದಲಿಕ್ಕೆ ಆಗುತ್ತಾ? ಫಿಕ್ಸ್ ಮಾಡುವ ತನಕ. ನಿರಂಜನ್, ಯು ಕ್ಯಾನ್ ರೀಡ್. ಎಸ್ ಅಂಕಲ್. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲಿ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಅಂದನು. So not only he promised his presence, he assures them that God will deliver them. ತನ್ನ ಪ್ರಸನ್ನತೆಯನ್ನ ಮಾತ್ರ ಅವರಿಗೆ ವಾಗ್ದಾನ ಮಾಡಲಿಲ್ಲ, ಬದಲಾಗಿ ತಾನು ಅವರನ್ನು ಬಿಡುಗಡೆಗೊಳಿಸುತ್ತೇನೆ ಎಂಬುದಾಗಿ ಅವರಿಗೆ ಸ್ಪಷ್ಟವಾಗಿ ಆಶ್ವಾಸನೆ ಕೊಟ್ಟನು. The second excuse is in verse 13. ಎರಡನೆಯ ಕಾರಣ, ಮೋಶೆ ಹೇಳುವಂತ ಕಾರಣ 13ನೇ ವಚನದಲ್ಲಿದೆ. ಇನ್ನೊಂದ್ಸಾರಿ ಓದ್ರಿ. ಮೋಶೆ ದೇವರಿಗೆ, ನಾನು ಇಸ್ರಾಯೇಲರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆಂದು ಹೇಳಿದಾಗ ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎನ್ನಲು. He says that when they ask who sent you, what should I tell? ಮೋಶೆ ಹೇಳುತ್ತಿದ್ದಾನೆ, ನಿನ್ನನ್ನು ಕಳುಹಿಸಿದವನು ಯಾರು ಎಂಬುದಾಗಿ ಹೇಳುವಾಗ ನಾನು ನಿನ್ನ ಹೆಸರನ್ನ ಏನೆಂದು ಹೇಳಬೇಕು ಎಂಬುದಾಗಿ ಕೇಳುತ್ತಿದ್ದಾನೆ. In other words, Moses had fear that Israelite will not accept him. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಮೋಶೆಯು ಇಸ್ರಾಯೇಲರು ಆತನ ಮಾತನ್ನ ಕೇಳುವುದಿಲ್ಲ ಎಂಬುದಾಗಿ ಭಯಪಟ್ಟನು. There is a reason for that, because once he failed, they said, who made you our judge? Who made you our leader? They asked 40 years back. ಆ ರೀತಿ ಆತನು ಭಯಪಡಲಿಕ್ಕೆ ಒಂದು ಕಾರಣ ಉಂಟು. ಅದೇನೆಂದರೆ 40 ವರ್ಷಗಳ ಹಿಂದೆ ಆತನು ಅವರ ಮಧ್ಯಸ್ಥಿಕೆ ವಹಿಸಿಕೊಂಡು ಹೋದಾಗ, ನಿನ್ನನ್ನ ನಮ್ಮ ಮೇಲೆ ನ್ಯಾಯಾಧಿಪತಿಯನ್ನಾಗಿ ನೇಮಿಸಿದವನು ಯಾರು ಎಂಬುದಾಗಿ ಅವನನ್ನ ಪ್ರಶ್ನಿಸಿದ್ದರು ಇಸ್ರಾಯೇಲರು. A failure made him to ask this question. ಆದ್ದರಿಂದ ಆತನ ಸೋಲುವಿಕೆ ಆತನು ಈ ಪ್ರಶ್ನೆಯನ್ನ ಕೇಳುವ ಹಾಗೆ ಮಾಡಿತು. Dear ones, our failure is not the end. God can answer, God can change us. ಪ್ರಿಯರೇ, ನಮ್ಮ ಸೋಲುವಿಕೆಯೇ ನಮ್ಮ ಅಂತ್ಯವಲ್ಲ, ಬದಲಾಗಿ ದೇವರು ನಮ್ಮ ಪರಿಸ್ಥಿತಿಯನ್ನ ಬದಲಾಯಿಸಲಿಕ್ಕೆ ಆತನಿಗೆ ಮಾತ್ರ ಸಾಧ್ಯ. For this excuse, what is God's answer? We read verse 14. ಆತನು ಕೊಟ್ಟಂತಹ ಈ ಕಾರಣಕ್ಕೆ ದೇವರ ಉತ್ತರ ಏನಾಗಿದೆ? 14ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಾನೇನು ಉತ್ತರ ಕೊಡಬೇಕೆಂದು ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ. ನೀನು ಇಸ್ರಾಯೇಲರಿಗೆ ಇರುವಾತನೆಂಬವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು. I am. This is God's name, the eternally existing one. ಇರುವಾತನೇ, ಇದೇ ದೇವರ ಹೆಸರಾಗಿದೆ. ನಿತ್ಯಕ್ಕೂ ನಿರಂತರಕ್ಕೂ ಇರುವಾತನು ಆತನೇ. Jehovah. ಯೆಹೋವನು. For Israelites, this was a sacred name. They wouldn't even pronounce it normally for the fear of using that name in the wrong way. ಇಸ್ರಾಯೇಲರಿಗೆ ಈ ಹೆಸರು ಅತ್ಯಂತ ಭಯಂಕರವಾದಂತಹ ಹೆಸರಾಗಿತ್ತು. ಯಾಕಂದರೆ
ಒಂದು ವೇಳೆ ಆ ಹೆಸರನ್ನ ತಪ್ಪಾಗಿ ಉಚ್ಚರಿಸಬಾರದು ಎಂಬ ಕಾರಣದಿಂದ ಅವರು ಬಾಯಿ ಬಿಟ್ಟು ದೇವರ ಹೆಸರನ್ನ ಹೇಳುತ್ತಿರಲಿಲ್ಲ. Yah, Yah, that's all they can say. ಯಾಹ್ ಎಂಬುದಾಗಿ ಅಷ್ಟೇ ಮಾತ್ರ ಅವರು ಉತ್ತರಿಸುತ್ತಾರೆ. God is saying, I am. He is the self-existing God. ದೇವರು ಹೇಳುತ್ತಿದ್ದಾನೆ, ನಾನು ಇರುವಾತನೇ ಆಗಿದ್ದೇನೆ. ಅಂದರೆ ಆತನು ಸ್ವತಃ ಅಸ್ತಿತ್ವದಲ್ಲಿರುವಂತಹ ದೇವರಾಗಿದ್ದಾನೆ. In Genesis, he was Elohim, the creator God. ಆದಿಕಾಂಡದಲ್ಲಿ ಆತನನ್ನ ಎಲೋಹಿಮ್ ಅಥವಾ ಸೃಷ್ಟಿಕರ್ತನಾದ ದೇವರು ಎಂಬುದಾಗಿ ನೋಡುತ್ತೇವೆ. But in Exodus, he is shown as the covenant-keeping Jehovah, the self-existing one. ಆದರೆ ವಿಮೋಚನಾ ಕಾಂಡದಲ್ಲಿ ಆತನನ್ನ ಒಡಂಬಡಿಕೆಗಳ ದೇವರು ಅಥವಾ ತಾನೇ ಅಸ್ತಿತ್ವದಲ್ಲಿರುವಂತಹ ದೇವರು ಎಂಬುದಾಗಿ ಪರಿಚಯಿಸಿಕೊಳ್ಳುತ್ತಿದ್ದಾನೆ. This is the God who is sending Moses. That would have been enough for him. ಇಂತಹ ದೇವರೇ ಮೋಶೆಯನ್ನ ಕಳುಹಿಸುತ್ತಿದ್ದಾನೆ. ಇದೇ ಮೋಶೆಗೆ ಧೈರ್ಯ ಕೊಡಲು ಸಾಕಾಗಿತ್ತು. Read Psalm 135 verse 13. ಕೀರ್ತನೆ 135 13ನೇ ವಚನವನ್ನ ದಯಮಾಡಿ ಓದ್ರಿ. ಯೆಹೋವನೇ, ನಿನ್ನ ನಾಮವು ಶಾಶ್ವತವಾದದ್ದು. ಯೆಹೋವನೇ, ನಿನ್ನ ತಲಾಂತರಕ್ಕೂ ಸ್ಮರಿಸಲ್ಪಡುತ್ತಿ. That is the name that God is revealing to Moses here. ಅದೇ ಹೆಸರನ್ನ ದೇವರು ಮೋಶೆಗೆ ಪ್ರಕಟಿಸಿಕೊಳ್ಳುತ್ತಿದ್ದಾನೆ. We know when we come to the Gospels, especially in the Gospel of John, we have the 7 signs, 7 I am statement of the Lord Jesus Christ. ನಾವು ಸುವಾರ್ತಾ ಪುಸ್ತಕಕ್ಕೆ ಬರುವಾಗ, ಮುಖ್ಯವಾಗಿ ಯೋಹಾನನ ಸುವಾರ್ತೆ ಪುಸ್ತಕಕ್ಕೆ ಬರುವಾಗ, ಅಲ್ಲಿ ಸುಮಾರು 7 ಬಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಾನೇ ಅಥವಾ ಇರುವಾತನೇ ಎಂಬುದಾಗಿ ತನ್ನನ್ನ ಪ್ರಕಟಿಸಿಕೊಳ್ಳುತ್ತಿದ್ದಾನೆ. So this God, the I am, has come to deliver them. ಈ ದೇವರೇ, ಇರುವಾತನೇ ನಮ್ಮನ್ನ ಬಿಡುಗಡೆ ಮಾಡಲಿಕ್ಕೆ ಬಂದನು. Read verse 15. 15ನೇ ವಚನವನ್ನು ನಾವು ಓದಿಕೊಳ್ಳೋಣ. ದೇವರು ಮೋಶೆಗೆ ಮತ್ತು ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ನಿಮ್ಮ ಪಿತೃಗಳಾದ ಅಬ್ರಾಮ್, ಇಸಾಕ್, ಯಾಕೋಬರ ದೇವರಾಗಿರುವ ಯೆಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆ ಎಂದು ಹೇಳಬೇಕು. ಇದು ಸದಾಕಾಲಕ್ಕೂ ನನ್ನ ಹೆಸರು. ಇದು ತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕಾದ ನಾಮ. God has promised Abraham, Isaac and Jacob. ದೇವರು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ವಾಗ್ದಾನ ಮಾಡಿದನು. That covenant keeping God has come to deliver them. ಅದೇ ವಾಗ್ದಾನವನ್ನ ಕಾಪಾಡಿಕೊಳ್ಳುವ ಆತನು ಅವರನ್ನ ಬಿಡುಗಡೆ ಮಾಡಲಿಕ್ಕೆ ಇಳಿದು ಬಂದಿದ್ದಾನೆ. In Genesis 50:25, please read that verse. Now that is going to fulfill. Genesis 50:25. ಆದಿಕಾಂಡ 50ನೇ ಅಧ್ಯಾಯ 25ನೇ ವಚನದಲ್ಲಿ ದೇವರು ಮಾಡಿದಂತಹ ವಾಗ್ದಾನವು ಇಲ್ಲಿ ನೆರವೇರುತ್ತಾ ಇದೆ. ಅದನ್ನು ದಯಮಾಡಿ ಓದ್ರಿ. That is what Joseph is telling. Please read it 25. ಅದನ್ನೇ ಯೋಸೇಫನು ಅಲ್ಲಿ ಹೇಳುತ್ತಿದ್ದಾನೆ. ಇದಲ್ಲದೆ ಯೋಸೇಫನು ಇಸ್ರಾಯೇಲರ ಮಕ್ಕಳಿಗೆ, ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಂಬರಿಸುವನು. ಆಗ ನೀವು ನನ್ನ ಶವವನ್ನು ನಿಮ್ಮ ಸಂಗಡ ಹೊತ್ತುಕೊಂಡು ಹೋಗಬೇಕೆಂದು ಹೇಳಿ ಹಾಗೆಯೇ ಮಾಡುತ್ತೇವೆಂಬುದಾಗಿ ಅವರಿಂದ ಪ್ರಮಾಣ ಮಾಡಿಸಿದನು. So Joseph said, God will surely visit you. ಯೋಸೇಫನು ಹೇಳಿದನು, ದೇವರು ನಿಮ್ಮನ್ನ ಸಂಧಿಸುತ್ತಾನೆ. And that is now going to fulfill. ಆ ವಾಗ್ದಾನವನ್ನ ದೇವರು ಈಗ ನೆರವೇರಿಸುತ್ತಿದ್ದಾನೆ. So God is reminding Moses, the same God, the I am that appeared to Abraham, Isaac and Jacob, and also known by Joseph, he is the one who is going to come with you. ಅದನ್ನೇ ದೇವರು ಮೋಶೆಗೆ ಜ್ಞಾಪಕ ಕೊಡುತ್ತಿದ್ದಾನೆ. ಏನೆಂದರೆ, ಅಬ್ರಹಾಮ, ಇಸಾಕ, ಯಾಕೋಬರೊಟ್ಟಿಗೆ ಮತ್ತು ಯೋಸೇಫನಿಗೆ ತಿಳಿದಿದ್ದಂತಹ ಅದೇ ದೇವರು, ಒಡಂಬಡಿಕೆಯನ್ನ ಮಾಡಿದಂತಹ ದೇವರು ಈಗ ಅವರನ್ನ ಬಿಡುಗಡೆ ಮಾಡಲಿಕ್ಕೆ ಕಳುಹಿಸುತ್ತಿದ್ದಾನೆ. Now read 16 to 20. ಈಗ 16ರಿಂದ 20ನೇ ವಚನಗಳನ್ನು ದಯಮಾಡಿ ಓದ್ರಿ. ನೀನು ಹೋಗಿ ಇಸ್ರಾಯೇಲರ ಹಿರಿಯರನ್ನು ಕೂಡಿಸಿ
ಅವರಿಗೆ ನಿಮ್ಮ ಪಿತೃಗಳ ದೇವರು ಅಂದ್ರೆ ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ಆಗಿರುವ ಯೆಹೋವನು ನನಗೆ ದರ್ಶನ ಕೊಟ್ಟು, ನಿಮ್ಮ ವಿಷಯದಲ್ಲಿ ನಾನು ನಿಮ್ಮಲ್ಲಿ ಲಕ್ಷ್ಯವಿಟ್ಟು ಐಗುಪ್ತ ದೇಶದಲ್ಲಿ ನಿಮಗೆ ಸಂಭವಿಸಿದ್ದನ್ನೆಲ್ಲ ತಿಳುಕೊಂಡಿದ್ದೇನೆ. ಐಗುಪ್ತ ದೇಶದಲ್ಲಿ ನಿಮಗುಂಟಾಗಿರುವ ದುರವಸ್ಥೆ ನಿಮ್ಮ ಹಾಲು ಜೇನು ಹರಿಯುವ ದೇಶಕ್ಕೆ ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಇವಿಯರು, ಎಬೋಸಿಯರು ವಾಸವಾಗಿರುವ ದೇಶಕ್ಕೆ ಬರಮಾಡುವನೆಂದು ನಿರ್ಣಯಿಸಿದ್ದೇನೆ ಎಂಬುದಾಗಿ ನನಗೆ ಹೇಳಿದ್ದೇನೆ ಎಂದು ತಿಳಿಸು. ಅವರು ನಿನ್ನ ಮಾತಿಗೆ ಕಿವಿಗೊಡುವರು. ನೀನು ಇಸ್ರಾಯೇಲ್ ಹಿರಿಯರು ಐಗುಪ್ತ ದೇಶದ ಅರಸನ ಬಳಿಗೆ ಹೋಗಿ ಅವನಿಗೆ ಇಬ್ರಿಯರ ದೇವರಾಗಿ ಯೆಹೋವನು ನಮಗೆ ಪ್ರತ್ಯಕ್ಷನಾದನು. ಆದುದರಿಂದ ನಾವು ಅರಣ್ಯದಲ್ಲಿ 3 ದಿನದ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಮಾಡಬೇಕಾಗಿದೆ, ಅಪ್ಪಣೆಯಾಗಬೇಕೆಂದು ಕೇಳಿಕೊಳ್ಳಿರಿ. ಐಗುಪ್ತ ದೇಶ ಅರಸನು ಎಷ್ಟು ಬಲಾತ್ಕಾರ ಮಾಡಿದರೂ ನಿಮ್ಮನ್ನು ಬಿಡುವುದಿಲ್ಲವೆಂದು ತಿಳಿದಿದ್ದೇನೆ. ಆದ ಕಾರಣ ನಾನು ಕೈಚಾಚಿ ಐಗುಪ್ತ ದೇಶದ ಮಧ್ಯದಲ್ಲಿ ಮಹತ್ಕಾರ್ಯಗಳನ್ನು ಮಾಡಿ ಅದನ್ನು ನಾನಾ ವಿಧವಾಗಿ ಬಾಧಿಸುವೆನು. ಆಮೇಲೆ ಅರಸನು ನಿಮ್ಮನ್ನು ಬಿಡುವನು. In these verses, God is explaining to Moses the procedures, what he has to do. ಈ ವಚನ ಭಾಗಗಳಲ್ಲಿ ದೇವರು ಮೋಶೆಗೆ ತಾನು ಮಾಡಬೇಕಾದಂತಹ ಕ್ರಿಯೆಯ ಕಾರ್ಯವನ್ನ ಅಥವಾ ಪ್ರಕ್ರಿಯೆಯನ್ನ ತಿಳಿಸುತ್ತಿದ್ದಾನೆ, ವಿವರಿಸುತ್ತಿದ್ದಾನೆ. God gave Moses the agenda and the course to follow. ದೇವರು ಮೋಶೆಗೆ ಒಂದು ನಿಯಮವನ್ನ ಅಥವಾ ಮಾಡಬೇಕಾದ what all step he has to take. ಮಾಡಬೇಕಾದ ಕಾರ್ಯವನ್ನ ಆತನಿಗೆ ತಿಳಿಸಿ ಅದನ್ನ ಮಾಡಬೇಕಾದ್ರೆ ಯಾವ ಕ್ರಮಗಳನ್ನ ತೆಗೆದುಕೊಳ್ಳಬೇಕೆಂಬುದಾಗಿ ತಿಳಿಸಿದನು. Tell the elders of God's plan of deliverance. Tell the elders of Israel what is God's plan of deliverance. ಹೋಗು ಇಸ್ರಾಯೇಲರ ಹಿರಿಯರಿಗೆ ದೇವರ ಬಿಡುಗಡೆಯ ಯೋಜನೆ ಏನಾಗಿದೆ ಎಂಬುದನ್ನ ತಿಳಿಸು ಎಂಬುದಾಗಿ. Then you and the elders go to Pharaoh the king and tell him, rather than just telling, oh, we are leaving, but go and tell what God has said. ನೀನು ಮತ್ತು ಹಿರಿಯರು ಹೋಗಿ ಫರೋಹನ ಮುಂದೆ ಹೇಳಿರಿ, ನಾವು ಹೋಗುತ್ತಿದ್ದೇವೆ ದೇಶವನ್ನು ಬಿಟ್ಟು ಎಂಬುದಾಗಿ ಹೇಳುವ ಬದಲು ದೇವರು ನಮ್ಮನ್ನ ಕಳುಹಿಸಿದ್ದಾನೆ ಎಂಬುದಾಗಿ ತಿಳಿಸಿರಿ. And also God tells Moses what will be Pharaoh's response. ಮತ್ತು ದೇವರು ಮೋಶೆಗೆ ಫರೋಹನು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತಾನೆ ಎಂಬುದನ್ನು ಸಹ ಮುಂಚೆಯೇ ತಿಳಿಸುತ್ತಿದ್ದಾನೆ. He will refuse to let them go. ಆತನು ಅವರನ್ನ ಹೋಗಗೊಡಿಸುವುದಿಲ್ಲ ಎಂಬುದಾಗಿ ತಿಳಿಸುತ್ತಿದ್ದಾನೆ. Moses is not telling Pharaoh, we are leaving, but he is telling God has come, he wants us to go, he is telling us. So Moses is telling the direction of God. ಮೋಶೆ ಫರೋಹನಿಗೆ ನಾವು ಹೋಗುತ್ತಿದ್ದೇವೆ ಎಂಬುದಾಗಿ ಹೇಳುತ್ತಿಲ್ಲ, ಬದಲಾಗಿ ಇಬ್ರಿಯರ ದೇವರು ನಮ್ಮನ್ನ ಕಳುಹಿಸಿದ್ದಾನೆ, ಆದ್ದರಿಂದ ಆತನು ನಮ್ಮನ್ನ ಹೋಗಬೇಕು ಎಂಬುದಾಗಿ ಬಯಸುತ್ತಿದ್ದಾನೆ ಎಂಬುದಾಗಿ ದೇವರ ಕಡೆಗೆ ತನ್ನ ದಿಕ್ಕನ್ನು ತೋರಿಸುತ್ತಿದ್ದಾನೆ. God, who knows the heart of Pharaoh and every one of us, is telling in the very beginning itself to Moses, Pharaoh will not easily let you go. ನಮ್ಮೆಲ್ಲರ ಹೃದಯಗಳನ್ನ ಬಲ್ಲಾತನು ಮತ್ತು ಫರೋಹನ ಹೃದಯವನ್ನು ಸಹ ತಿಳಿದಿದ್ದಂತಹ ದೇವರು ಮುಂಚೆಯೇ ಮೋಶೆಗೆ ತಿಳಿಸುತ್ತಿದ್ದಾನೆ, ಫರೋಹನು ನಿಮ್ಮನ್ನು ಹೋಗಗೊಡಿಸುವುದಿಲ್ಲ. Same like many prophets, the Lord said, you go and tell Israelites, but they will not listen to your message. ಅನೇಕ ಪ್ರವಾದಿಗಳಿಗೆ ದೇವರು ಹೀಗೆ ಹೇಳಿದನು, ನೀವು ಹೋಗಿ ಇಸ್ರಾಯೇಲರಿಗೆ ಈ ಸಂದೇಶವನ್ನು ತಿಳಿಸಿರಿ, ಆದರೆ ಅವರು ನಮ್ಮ ಮಾತನ್ನ ಕೇಳುವುದಿಲ್ಲ ಎಂಬುದಾಗಿ ಹೇಳಿದ್ದನು. God's servants at many times has a tough job to do, and people, even God's people, will not be listening, and many a times they will turn against them. ಅನೇಕ ಸಂದರ್ಭಗಳಲ್ಲಿ ದೇವರ ಸೇವಕರ ಕಾರ್ಯವು ಅತ್ಯಂತ ಕಷ್ಟಕರ ಕಾರ್ಯವಾಗಿರುತ್ತದೆ. ದೇವ ಜನರೇ ಅನೇಕ ಸಂದರ್ಭಗಳಲ್ಲಿ ದೇವರ ಮಾತನ್ನ ಕೇಳುವುದಿಲ್ಲ. And see, Pharaoh is a picture of Satan. ಫರೋಹನು ಸೈತಾನನಿಗೆ ಚಿತ್ರಣವಾಗಿದ್ದಾನೆ. He will not easily let his slaves go. If you and I are in bondage to sin and Satan, it's not easy. He will not easily let them go. ಸೈತಾನನು
ತನ್ನ ಬಂಧನದಲ್ಲಿರುವವರನ್ನ ಗುಲಾಮರನ್ನ ಸುಲಭವಾಗಿ ಹೋಗಲು ಆತನು ಇಷ್ಟಪಡುವುದಿಲ್ಲ, ಬಿಡುಗಡೆ ಮಾಡಲು ಇಷ್ಟಪಡುವುದಿಲ್ಲ. ನೀವು ಒಂದು ವೇಳೆ ಸೈತಾನನ ಬಂಧನದಲ್ಲಿದ್ದರೆ ಅಥವಾ ಪಾಪದ ಬಂಧನದಲ್ಲಿದ್ದರೆ ನಮ್ಮನ್ನ ಸುಲಭವಾಗಿ ಆತನು ಹೋಗಗೊಡಿಸುವುದಿಲ್ಲ. That hardness of Pharaoh's heart will open God's campaign against the gods of Egypt. ಆ ಫರೋಹನ ಕಠಿಣವಾದಂತಹ ಹೃದಯವು ಐಗುಪ್ತರಿಗೆ ವಿರುದ್ಧವಾಗಿ ದೇವರ ಆ ಒಂದು ಯೋಜನೆ ಅಥವಾ ಉದ್ದೇಶ ಏನಾಗಿತ್ತು ಎಂಬುದನ್ನ ಈಗ ಬಯಲುಪಡಿಸುತ್ತದೆ. Not just the people of Egypt, but the gods of Egypt. ಇದು ಕೇವಲ ಐಗುಪ್ತರ ಜನರಿಗೆ ಮಾತ್ರವಲ್ಲ, ಐಗುಪ್ತದ ದೇವರುಗಳಿಗೂ ತನ್ನ ಕಾರ್ಯವನ್ನು ಆತನು ಪ್ರಕಟಿಸುತ್ತಾನೆ. There will be a campaign against through the wonders God is going to do there. He is going to turn against the gods of Egypt. ದೇವರು ಅಲ್ಲಿ ಮಾಡುವಂತಹ ತನ್ನ ಅದ್ಭುತ ಕಾರ್ಯಗಳ ಮೂಲಕ ಅದನ್ನ ಅವರಿಗೆ ಪ್ರಚುರಪಡಿಸುವುದರ ಮೂಲಕ ತಾನೇ ನಿಜವಾದ ದೇವರು ಎಂಬುದನ್ನು ಐಗುಪ್ತರ ದೇವರುಗಳಿಗೆ ತಿಳಿಸುತ್ತಾನೆ. God has a plan to deliver and he will. ದೇವರು ವಿಮೋಚನೆ ಮಾಡಲಿಕ್ಕೆ ಒಂದು ಯೋಜನೆಯನ್ನ ಮಾಡಿದ್ದಾನೆ, ಅದನ್ನ ಆತನು ಮಾಡೇ ತೀರುತ್ತಾನೆ. But it will not be easy. Pharaoh will not easily let them go. ಆದರೆ ಅದು ಸುಲಭವಾಗಿರುವುದಿಲ್ಲ, ಯಾಕಂದ್ರೆ ಫರೋಹನು ಅವರನ್ನ ಸುಲಭವಾಗಿ ಹೋಗಗೊಡಿಸುವುದಿಲ್ಲ. Okay, read verse 21 and 22. 21-22ನೇ ವಚನವನ್ನ ಓದಿರಿ. ಅದಲ್ಲದೆ ಈ ನನ್ನ ಜನರಿಗೆ ಐಗುಪ್ತರ ದಯೆ ದೊರಕುವಂತೆ ಮಾಡುವೆನು. ಆದದರಿಂದ ನೀವು ಹೊರಡುವಾಗ ಬರಿಗೈಲಿ ಹೋಗುವುದಿಲ್ಲ. ನಿಮ್ಮಲ್ಲಿ ಪ್ರತಿ ಸ್ತ್ರೀಯು ನೆರೆ ಹೆಂಗಸರಿಂದಲೂ ನಿಮ್ಮ ಮನೆಯಲ್ಲಿ ಇಳುಕೊಂಡ ಹೆಂಗಸರಿಂದಲೂ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಳ್ಳಲಿ. ನೀವು ಅವುಗಳನ್ನು ನಿಮ್ಮ ಸಂಗಡ ಹೆಣ್ಣು ಮಕ್ಕಳಿಗೆ ಇಡಿ. ಇದರಿಂದ ಐಗುಪ್ತರನ್ನು ಸೂರೆ ಮಾಡುವಿರಿ ಅಂದನು. Yeah, the word that you will plunder the Egyptians. ನೀವು ಐಗುಪ್ತರನ್ನ ಸೂರೆ ಮಾಡುವಿರಿ ಎಂಬಂತಹ ಈ ಮಾತು, it doesn't mean that they are going to steal from Egyptians. ಅದರ ಅರ್ಥ ಇಸ್ರಾಯೇಲರು ಐಗುಪ್ತರಿಂದ ಕದ್ದುಕೊಂಡರು ಎಂಬುದಾಗಿ ಅಲ್ಲ. But actually it is a back pay that it was due to them. Pharaoh has made them slaves and they did not get their proper wages. So God is going to, a God of justice is going to pay them back for what they have suffered and their labor all these years. ಅವರಿಗೆ ಇಸ್ರಾಯೇಲರಿಗೆ ಐಗುಪ್ತರು ಅನೇಕ ವರ್ಷಗಳ ಕಾಲ ಬಿಟ್ಟಿಯ ಕೆಲಸವನ್ನ ಮಾಡಿ ಅವರಿಗೆ ಸಂಬಳ ಕೊಟ್ಟಿರಲಿಲ್ಲ. ಆ ಒಂದು ಸಂಬಳವನ್ನ ಹಿಂತಿರುಗಿಸಿ ಕೊಡುವಂತಹ ಕಾರ್ಯವನ್ನ ದೇವರು ಇಲ್ಲಿ ಮಾಡುತ್ತಿದ್ದಾನೆ. And God is telling you, borrow from or take from them and then put it on your children. ಮತ್ತು ದೇವರು ಹೇಳುತ್ತಿದ್ದಾನೆ, ನೀವು ಅವರಿಂದ ತೆಗೆದುಕೊಂಡು ಅದನ್ನ ನಿಮ್ಮ ಮಕ್ಕಳ ಮೇಲೆ ಹಾಕಿರಿ ಎಂಬುದಾಗಿ. Now that is not for New Testament believers to do like that, just to decorate yourself with all the gold and silver. Don't take it like that. We will learn later why this gold was given. ಅದು ಹೊಸ ಒಡಂಬಡಿಕೆ ವಿಶ್ವಾಸಿಗಳಂತ ನಮಗಿರುವಂತಹ ಬೋಧನೆ ಅಲ್ಲ. ಅದರ ಅರ್ಥ ನಮ್ಮ ಮಕ್ಕಳಿಗೆ ಅಥವಾ ನಾವು ಒಡವೆಗಳನ್ನು ಹಾಕಿಕೊಳ್ಳಬೇಕು ಎಂಬುದಾಗಿ ಅರ್ಥವಲ್ಲ. ಆದರೆ ಯಾಕೆ ಮಕ್ಕಳ ಮೇಲೆ ಒಡವೆಗಳನ್ನು ಹಾಕಿರಿ ಎಂಬುದಾಗಿ ದೇವರು ಹೇಳಿದನು ಎಂಬುದನ್ನು ನಾವು ನಂತರ ಈ ಪುಸ್ತಕದಲ್ಲಿ ತಿಳಿದುಕೊಳ್ಳುತ್ತೇವೆ. This gold was used in two different ways. One in a bad way and later in a good way. ನಾವು ನೋಡುವಾಗ ಅವರು ಐಗುಪ್ತರಿಂದ ಪಡೆದಂತಹ ಈ ಬಂಗಾರವನ್ನ ಎರಡು ವಿಧದಲ್ಲಿ ಅವರು ಉಪಯೋಗಿಸಿದರು. ಮೊದಲನೇದಾಗಿ ಕೆಟ್ಟತನಕ್ಕೆ ಅಥವಾ ಕೆಟ್ಟದಾಗಿ ಉಪಯೋಗಿಸಿದರು, ನಂತರ ಒಳ್ಳೆಯದಾಗಿ ಆ ಚಿನ್ನವನ್ನ ಬಂಗಾರವನ್ನ ಉಪಯೋಗಿಸಿದರು. First they used that to make a golden calf and worship it. ಮೊದಲನೇದಾಗಿ ಆ ಬಂಗಾರದಿಂದ ಆ ಚಿನ್ನದ ಬಸವನನ್ನ ಮಾಡಿ ಅದನ್ನ ಪೂಜಿಸಿದರು. But later that same gold was used for the building of the tabernacle, which was a picture of heavenly things. ಆದರೆ ನಂತರ ಅದೇ ಚಿನ್ನ ಬೆಳ್ಳಿಯಿಂದ ಅವರು ದೇವದರ್ಶನದ ಗುಡಾರವನ್ನ ಕಟ್ಟಿದರು. ಅದು ಪರಲೋಕದ ಚಿತ್ರಣವಾಗಿದೆ. Pharaoh ill-treated Israelites and God is giving their wages back this way. ಫರೋಹನು ಇಸ್ರಾಯೇಲರನ್ನ ತಪ್ಪಾಗಿ ನಡೆಸಿಕೊಂಡಿದ್ದನು, ಆದರೆ ದೇವರು ಅವರಿಗೆ ಬರಬೇಕಾಗಿದ್ದಂತಹ
ಸಂಬಳವನ್ನ ಹಿಂತಿರುಗಿಸಿ ಕೊಡುತ್ತಿದ್ದಾನೆ. ಆತನು ನ್ಯಾಯಾಧಿಪತಿಯಾಗಿದ್ದಾನೆ. If you are treated ill by people, cast your matter before God. A right time will come. God will more than compensate what you have suffered. ನಿಮ್ಮನ್ನ ತಪ್ಪಾಗಿ ನಡೆಸಿಕೊಂಡಿದ್ದರೆ ಅಥವಾ ನಿಮಗೆ ಅನ್ಯಾಯ ಮಾಡಿದ್ದರೆ ಅದನ್ನ ಕರ್ತನ ಮುಂದೆ ಇಡಿರಿ. ಒಂದು ಕಾಲವು ಬರುತ್ತದೆ, ಆಗ ದೇವರು ನೀವು ಕಳೆದುಕೊಂಡದ್ದಕ್ಕೆ ಹಿಂತಿರುಗಿಸಿ ಎಲ್ಲವನ್ನ ಆತನು ಕೊಡುತ್ತಾನೆ. Okay, now let's go to chapter 4, verse 1 and 2. 4ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಈಗ ಓದಿಕೊಳ್ಳೋಣ. ಅದಕ್ಕೆ ಮೋಶೆ ಚಿತ್ರೈಸಿತು, ಅವರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಹೋದಾರು. ಯೆಹೋವನು ನಿನಗೆ ಕಾಣಿಸಿಕೊಂಡೇ ಇಲ್ಲವೆಂದು ಹೇಳಾರು ಅನ್ನಲು, ಯೆಹೋವನು ಅವನನ್ನು ಅದೇನು ನಿನ್ನ ಕೈಯಲ್ಲಿರುವುದು ಎಂದು ಕೇಳಿದನು. Okay, now Moses has many more questions to God or excuses to put before God. ಮೋಶೆಯು ಅನೇಕ ಪ್ರಶ್ನೆಗಳನ್ನ ತನ್ನ ಮನಸ್ಸಿನಲ್ಲಿ ಹೊಂದಿದ್ದಾನೆ ಮತ್ತು ದೇವರ ಮುಂದೆ ಆ ಕಾರಣಗಳನ್ನ ನೆವಗಳನ್ನ ಹೇಳುತ್ತಿದ್ದಾನೆ. But God has answer for every question or excuse of Moses. ಆದರೆ ಮೋಶೆಯ ಬಳಿಯಲ್ಲಿ ಇದ್ದಂತಹ ಎಲ್ಲಾ ನೆವಗಳಿಗೂ ಕಾರಣಗಳಿಗೂ ದೇವರು ಉತ್ತರವನ್ನು ಹೊಂದಿದ್ದನು. Our Bible is an answer book. You can call it an answer book for all the questions man has. ನಮ್ಮ ಸತ್ಯವೇದವು ಅಥವಾ ಬೈಬಲ್ ಅದು ಎಲ್ಲದಕ್ಕೂ ಉತ್ತರವಾಗಿದೆ, ಅಥವಾ ಮಾನವ ಕುಲಕ್ಕೆ ಇರುವಂತಹ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಒಳಗೊಂಡಂತಹ ಪುಸ್ತಕವಾಗಿದೆ. Okay, again Moses is telling the Lord that he is the wrong person for the job. ಮತ್ತೆ ಮೋಶೆ ದೇವರಿಗೆ ಹೇಳುತ್ತಿದ್ದಾನೆ, ತಾನು ಈ ಕೆಲಸಕ್ಕೆ ಸೂಕ್ತ ವ್ಯಕ್ತಿ ಎನ್ನಿಸುವುದಿಲ್ಲ ಎಂಬುದಾಗಿ ದೇವರಿಗೆ ಹೇಳುತ್ತಿದ್ದಾನೆ. So God is asking him, what is in your hand? ಅದಕ್ಕೆ ದೇವರು ಕೇಳುತ್ತಾನೆ, ನಿನ್ನ ಕೈಯಲ್ಲಿರುವುದೇನು? Moses has a rod. It is a dry rod, maybe a shepherd's staff. ಮೋಶೆಯ ಕೈಯಲ್ಲಿ ಒಂದು ಒಣಗಿದಂತಹ ಕೋಲಿದೆ, ಬಹುಶಃ ಅದು ಕುರುಬರು ಕುರಿಗಳನ್ನು ಮೇಯಿಸಲು ಬಯಸುವಂತಹ ಕೋಲಾಗಿದೆ. Remember, 40 years he was tending the sheep. ಜ್ಞಾಪಕದಲ್ಲಿರಲಿ, 40 ವರ್ಷಗಳ ಕಾಲ ಆತನು ಕುರಿಯನ್ನ ಕಾಯ್ದಿದ್ದಾನೆ. It is not powerful in itself. ಆ ಕೋಲು ತನ್ನಷ್ಟಕ್ಕೆ ತಾನೇ ಅದು ಶಕ್ತಿಯನ್ನ ಹೊಂದಿಲ್ಲ. But in God's hand it became a badge of authority. ಆದರೆ ದೇವರ ಕೈಯಲ್ಲಿ ಅದು ಒಂದು ಅಧಿಕಾರದ ಒಂದು ಚಿಹ್ನೆ ಆಯಿತು. A staff, a rod. ಅದು ಒಂದು ಕೋಲಾಯಿತು ಅಥವಾ ಕೈಯಲ್ಲಿ ಹಿಡಿಯುವಂತ ಕೋಲಾಯಿತು. A fishing boat. ಅಥವಾ ದೇವರ ಕೈಯಲ್ಲಿ ಅದು ಫಿಶಿಂಗ್ ಬೋಟ್. ಅಂಕಲ್, No, in the New Testament when you come, the disciples had some net and fishing boat. ನಾವು ಹೊಸ ಒಡಂಬಡಿಕೆ ಬರುವಾಗ ಶಿಷ್ಯರ ಬಳಿಯಲ್ಲಿ ಬಲೆ ಮತ್ತು ಮೀನನ್ನ ಹಿಡಿಯಲು ಬಯಸುವಂತಹ ದೋಣಿ ಇತ್ತು. And the Lord asked Peter, give me your boat. ಮತ್ತು ದೇವರು ಪೇತ್ರನ ಕೇಳಿದನು, ನಿನ್ನ ದೋಣಿಯನ್ನ ಕೊಡು ಎಂಬುದಾಗಿ. Whatever you have, I have in our hand. It could be our education, our money, our talents, our gift. Whatever we have, when we surrender it to the Lord, God can greatly use it. ನಮ್ಮ ಬಳಿಯಲ್ಲಿ ಏನೇ ಇರಬಹುದು, ನಮ್ಮ ಅಧಿಕಾರ ಅಥವಾ ನಮ್ಮ ವಿದ್ಯೆ, ನಮ್ಮ ಹಣ ಏನೇ ಇದ್ದರೂ ಅದನ್ನು ನಾವು ಕರ್ತನಿಗೆ ಸಮರ್ಪಿಸುವಾಗ ಆತನು ತನ್ನ ಸೇವೆಗಾಗಿ ಉಪಯೋಗಿಸುತ್ತಾನೆ. So Moses only had a rod with him. ಮೋಶೆಯ ಕೈಯಲ್ಲಿ ಕೇವಲ ಒಂದು ಕೋಲಿತ್ತು. This rod would be a testing of Israel and Egypt of God's presence, with a testimony of Israel and Egypt to the presence of God with Moses. ಈ ಒಂದು ಕೋಲು ದೇವರು ತನ್ನ ಪ್ರಸನ್ನತೆ ಇಸ್ರಾಯೇಲರೊಟ್ಟಿಗೆ ಇದೆ ಎಂಬುದಕ್ಕೆ ಅದೇ ಸಾಕ್ಷಿಯಾಗಿತ್ತು, ಫರೋಹನಿಗೂ ಸಹ ಸಾಕ್ಷಿಯಾಗಿತ್ತು. It would serve as a source of strength to him. ಮತ್ತು ಮೋಶೆಗೆ ಬಲವನ್ನ ಕೊಡುವಂತಹ ಒಂದು ಮೂಲವಾಗಿತ್ತು. Okay, read verse 3 and 4. ಈಗ 3 ಮತ್ತು 4ನೇ ವಚನ ಓದಿರಿ. ಯೆಹೋವನು ಅವನಿಗೆ, ಅದನ್ನು ನೆಲದಲ್ಲಿ ಬಿಸಾಡು ಎಂದು ಹೇಳಿದನು. ನೆಲದಲ್ಲಿ ಬಿಸಾಡುತ್ತಲೇ ಅದು ಹಾವಾಯಿತು. ಮೋಶೆ ಅದಕ್ಕೆ ಭಯಪಟ್ಟು ಓಡಿ ಹೋದನು. ಯೆಹೋವನು ಅವನಿಗೆ, ನೀನು ಕೈ ಚಾಚಿ ಅದರ ಬಾಲವನ್ನು ಹಿಡಿ ಎಂದು ಹೇಳಿದನು. ಹಿಡಿದಾಗ ಅದು ಕೋಲಾಯಿತು.
When Moses cast that rod to the ground, it became a vicious monster serpent. ಮೋಶೆಯು ತನ್ನ ಕೋಲನ್ನು ನೆಲದ ಮೇಲೆ ಬಿಸಾಡುವಾಗ ಅದು ಭಯಂಕರವಾದ ವಿಷಭರಿತ ಹಾವಾಯಿತು. No power in the rod, ಆ ಕೋಲಿನಲ್ಲಿ ಯಾವುದೇ ಶಕ್ತಿ ಇಲ್ಲ, only an instrument ಅದು ಕೇವಲ ಸಾಧನವಾಗಿದೆ. that can be used either by Satan or by God. ಆ ಸಾಧನವನ್ನ ಸೈತಾನ್ ಬಳಸುತ್ತಾನೆ, ಇಲ್ಲ ದೇವರು ಸಹ ಬಳಸುತ್ತಾನೆ. Whose hand that rod is make the difference. ಯಾರ ಕೈಯಲ್ಲಿ ಆ ಕೋಲನ್ನು ನಾವು ಕೊಡುತ್ತೇವೆ ಅಥವಾ ಯಾರ ಕೈಯಲ್ಲಿ ಆ ಕೋಲಿದೆ ಎಂಬುದೇ ಅದಕ್ಕೆ ವ್ಯತ್ಯಾಸವನ್ನು ಮಾಡುತ್ತದೆ. Let us look at an illustration. Instead of the rod, suppose it is a 2000 rupee currency note. ನಾನು ಒಂದು ಉದಾಹರಣೆಯನ್ನ ಕೊಡುತ್ತೇನೆ. ಒಂದು ವೇಳೆ ಆ ಕೋಲಿನ ಬದಲಾಗಿ 2000 ನೋಟು ನಿಮ್ಮ ಕೈಯಲ್ಲಿದೆ ಎಂಬುದಾಗಿ ನೆನೆಸಿಕೊಳ್ಳುವಾಗ, I don't think 2000, I have not seen 2000, maybe 500 rupee currency. ಎಸ್ ಅಂಕಲ್. ಈಗ 2000 ನೋಟು ಇಲ್ಲ, ಆದ್ದರಿಂದ 500 ನೋಟು ಎಂಬುದಾಗಿ ನೆನೆಸಿಕೊಳ್ಳೋಣ. No, you know what all that currency can be used for? ಆ ಹಣವನ್ನ ನಾವು ಯಾವುದೆಲ್ಲ ಕಾರ್ಯಗಳಿಗಾಗಿ ಉಪಯೋಗಿಸಬಹುದು ಎಂಬುದಾಗಿ ನಿಮಗೆ ಗೊತ್ತು. It can be given to some people who are ready to murder. ಅದನ್ನ ಕೊಲೆ ಮಾಡಲಿಕ್ಕೆ ಸಿದ್ಧರಿರುವಂತಹ ವ್ಯಕ್ತಿಗೆ ನಾವು ಕೊಡಬಹುದು. It can be used for prostitution. ಅದನ್ನ ವ್ಯಭಿಚಾರಕ್ಕೂ ಸಹ ಬಳಸಬಹುದು. It can be used for gambling or liquor. ಅದನ್ನ ಜೂಜಾಡಲು ಮತ್ತು ಕುಡಿತಕತನಕ್ಕೂ ಉಪಯೋಗಿಸಬಹುದು. In other words, that 500 rupee can be used as a serpent's tool. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಆ 500 ರೂಪಾಯಿಯನ್ನ ಸರ್ಪದ ಒಂದು ಕೈಯಲ್ಲಿರುವಂತಹ ಸಾಧನವಾಗಿ ಉಪಯೋಗಿಸಬಹುದು. Only when that currency is in the hand of a man or woman of God, it can be used for God. ಕೇವಲ ದೇವ ಜನರ ಅಥವಾ ದೇವರ ಮನುಷ್ಯ ಅಥವಾ ಮಹಿಳೆಯ ಕೈಯಲ್ಲಿ ಇರುವಾಗ ಮಾತ್ರ ಅದನ್ನ ದೇವರ ಮಹಿಮೆಗಾಗಿ ಉಪಯೋಗಿಸಬಹುದು. This is an important lesson God is teaching Moses. ಇದು ಮೋಶೆಗೆ ದೇವರು ಕಲಿಸುತ್ತಿರುವಂತಹ ಒಂದು ಪ್ರಾಮುಖ್ಯವಾದ ಪಾಠವಾಗಿದೆ. Many times we think that television, a mobile phone, car, internet, these are all of the devil. ಅನೇಕ ಸಂದರ್ಭಗಳಲ್ಲಿ ನಾವು ಈ ರೀತಿ ಯೋಚಿಸುತ್ತೇವೆ, ಮೊಬೈಲ್ ಫೋನ್, ಟಿವಿ, ಇಂಟರ್ನೆಟ್, ನಮ್ಮ ಬಳಿಯಲ್ಲಿರುವ ಕಾರ್ ಇದೆಲ್ಲವೂ ಸೈತಾನನ ಸಾಧನ ಎಂಬುದಾಗಿ ನೆನೆಸುತ್ತೇವೆ. Devil can use and is using it so much today. ಹೌದು, ಸೈತಾನನು ಅವುಗಳನ್ನು ಬಳಸುತ್ತಾನೆ ಮತ್ತು ಅದನ್ನ ಹೆಚ್ಚಾಗಿ ಬಳಸುತ್ತಿದ್ದಾನೆ ಎಂದು. God wants us to grab it by the tail. ಆದರೆ ದೇವರು ನಾವು ಅದನ್ನ ಬಾಲದಿಂದ ಹಿಡಿದು ಎತ್ತಬೇಕೆಂಬುದಾಗಿ ಬಯಸುತ್ತಾನೆ. If you have a car, you can use it for bringing someone who is weak to the church. ನಿಮ್ಮ ಬಳಿಯಲ್ಲಿ ಕಾರ್ ಇರುವುದಾದರೆ ಅದನ್ನ ನೀವು ಬಲಹೀನರಾದಂತಹ ಯಾರನ್ನಾದರೂ ಸಭೆಗೆ ಕರೆಕೊಂಡು ಬರಲಿಕ್ಕೆ ಉಪಯೋಗಿಸಬಹುದು. That money you can buy Bible and distribute to someone who don't have a Bible. ನಿಮ್ಮ ಬಳಿಯಲ್ಲಿರುವಂತಹ ಹಣವನ್ನ ನೀವು ಬೈಬಲ್ ಇಲ್ಲದವರಿಗಾಗಿ ಬೈಬಲ್ ಅನ್ನ ಕೊಂಡುಕೊಂಡು ಹಂಚಲು ಉಪಯೋಗಿಸಬಹುದು. Media has so much bad, but it can also be used for sharing the gospel. ಆ ಒಂದು ತಂತ್ರಜ್ಞಾನ ಅಥವಾ ಮೀಡಿಯಾ ಅದು ಎಷ್ಟು ಕೆಟ್ಟದಾಗಿದೆ, ಆದರೆ ಅದನ್ನ ನಾವು ಸುವಾರ್ತೆಯನ್ನ ಹಂಚಲು, ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ಸಹ ಉಪಯೋಗಿಸಬಹುದು. Right now we are listening a Zoom meeting, which is because of the technology, and we can use it for God or we can use it for our own flesh and evil desires. ಈಗ ನಾವು ಕೇಳುತ್ತಿರುವಂತಹ ದೇವರ ವಾಕ್ಯವನ್ನ ಝೂಮ್ ಮೀಟಿಂಗ್ ಮೂಲಕ ಅಥವಾ ತಂತ್ರಜ್ಞಾನದ ಮೂಲಕ ಅದನ್ನ ನಾವು ಉಪಯೋಗಿಸುತ್ತಿದ್ದೇವೆ. ಅದನ್ನು ನಾವು ದೇವರ ವಾಕ್ಯಗಳನ್ನು ಕೇಳಲು ಅಥವಾ ದೇವರ ಮಹಿಮೆಗೆ ಉಪಯೋಗಿಸಬಹುದು, ಅಥವಾ ನಮ್ಮ ಕೆಟ್ಟ ಕಾರ್ಯಗಳಿಗಾಗಿ ಅಥವಾ ಪಾಪ ಕೃತ್ಯಗಳ ನಡೆಸಲು ಸಹ ಉಪಯೋಗಿಸಬಹುದು. Whatever God has given in our hand can be used for God's glory, or it can also be used for evil desires. ನಮ್ಮ ಕೈಯಲ್ಲಿ ದೇವರು ಕೊಟ್ಟಿರುವಂತದ್ದೆಲ್ಲವನ್ನ ನಾವು ದೇವರ ಮಹಿಮೆಗಾಗಿಯೂ ಉಪಯೋಗಿಸಬಹುದು ಅಥವಾ ದುಷ್ಟ ಸಂಗತಿಗಳಿಗಾಗಿಯೂ ಸಹ ಉಪಯೋಗಿಸಬಹುದು. When the rod became a serpent, God didn't tell it to take it by the head, but take it by the tail.
ಆ ಕೋಲು ಹಾವಾದಾಗ ದೇವರು ಅದನ್ನ ತಲೆ ಹಿಡಿದು ಎತ್ತು ಎಂಬುದಾಗಿ ಹೇಳಲಿಲ್ಲ, ಬದಲಾಗಿ ಅದರ ಬಾಲವನ್ನ ಹಿಡಿದು ಎತ್ತು ಎಂಬುದಾಗಿ ಆತನಿಗೆ ಹೇಳಿದನು. You know, the serpent is also a picture of the devil, the Satan, the old serpent, Gada Sarpa. ಆ ಸರ್ಪವೂ ಸಹ ಸೈತಾನನಿಗೆ ಚಿತ್ರಣವಾಗಿದೆ. ಆತನನ್ನ ಪುರಾತನ ಸರ್ಪ ಎಂಬುದಾಗಿ ಸೈತಾನನನ್ನು ನಾವು ಕರೆಯುತ್ತೇವೆ. In other words, don't play with the devil, don't use satanic practices and all of that, but you catch it by the tail. ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ, ನಾವು ಸೈತಾನನೊಟ್ಟಿಗೆ ಆಟವಾಡಬಾರದು ಅಥವಾ ಸೈತಾನನ ಕಾರ್ಯಗಳನ್ನ ನಾವು ಉಪಯೋಗಿಸಬಾರದು, ಬದಲಾಗಿ ಅದನ್ನ ಬಾಲ ಹಿಡಿದು ನಾವು ಎತ್ತಬೇಕು ಅಥವಾ ಅದನ್ನ ಇಲ್ಲದಂತಾಗ ಮಾಡಬೇಕು, ಹತೋಟಿಯಲ್ಲಿಡಬೇಕು. And so many of the pagan practices still believers do. ಮತ್ತು ವಿಶ್ವಾಸಿಗಳು ಸಹ ಇಂದು ಎಷ್ಟೋ ಮೂಢನಂಬಿಕೆಗಳ ಆಚಾರಗಳನ್ನ ಅವರು ನಡೆಸುವವರಾಗಿದ್ದಾರೆ. When there is a housewarming, there is a practice of boiling the milk. ಮನೆಗಳನ್ನ ಗೃಹ ಪ್ರವೇಶ ಮಾಡುವಾಗ ವಿಶ್ವಾಸಿಗಳು ಸಹ ಮನೆಗಳಲ್ಲಿ ಹಾಲನ್ನು ಉಕ್ಕಿಸುವುದನ್ನು ನಾವು ನೋಡುತ್ತೇವೆ. We don't know the source or the practice where it came from, what we put on our body. Lot of things we don't think about where it came and we blindly follow that. This is all evil, it's pagan. We should not catch it by the head and practice it, and it will damage us. Catch it by, bring it to authority. ಈ ಎಲ್ಲ ಆಚಾರ ವಿಚಾರಗಳು ಎಲ್ಲಿಂದ ಬಂದವು ಅದರ ಮೂಲ ಯಾವುದು ಎಂಬುದಾಗಿ ನಮಗೆ ಸರಿಯಾಗಿ ಗೊತ್ತಿಲ್ಲ. ಅದು ಲೋಕದಿಂದ ಮತ್ತು ಅನ್ಯ ಜನಗಳ ನಂಬಿಕೆ ಆಗಿದೆ. ನಾವು ಮೈ ಮೇಲೆ ಹಾಕಿಕೊಳ್ಳುವಂತಹ ಸಂಗತಿಗಳು ಸಹ ಅದು ಅನೇಕ ಸಂದರ್ಭಗಳಲ್ಲಿ ಅದು ಸೈತಾನ್ನಿಂದ ಬಂದಂತವುಗಳಾಗಿರುತ್ತವೆ. ಅದಕ್ಕೆ ಬೇರೆ ಲೋಕದ ಉದ್ದೇಶವೇ ಇರುತ್ತದೆ. ಆದರೆ ಅದನ್ನು ನಾವು ತಲೆಯಿಂದ ಹಿಡಿಯುವಾಗ ನಮಗೆ ಅದರಿಂದ ತೊಂದರೆ ಆಗುತ್ತದೆ ಮತ್ತು ನಾವು ಅಪಾಯಕ್ಕೊಳಗಾಗುತ್ತೇವೆ. ಬದಲಾಗಿ ಅಂತದನ್ನ ಬಾಲದಿಂದ ಹಿಡಿಯಬೇಕು ಅಥವಾ ಅಂತಹ ಆಚಾರಗಳನ್ನು ನಾವು ತಳ್ಳಿ ಬಿಡಬೇಕು. ಆಗ ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ. Don't play with Satan. Don't play with the Ouija board or so many of those practices. It's nothing to do with believers. ಸೈತಾನನೊಟ್ಟಿಗೆ ನಾವು ಆಟವಾಡಬಾರದು. ವಿಜಿ ಬೋರ್ಡ್ ಅಥವಾ ಅನೇಕ ಮಂತ್ರತಂತ್ರಗಳು, ಕಣಿ ಕೇಳುವುದು ಅಥವಾ ಭವಿಷ್ಯ ಕೇಳುವುದು, ಇಂಥದನ್ನೆಲ್ಲ ನಾವು ಮಾಡಬಾರದು. ಅದೆಲ್ಲ ಸೈತಾನನ ಮೂಲವಾಗಿದೆ ಅಥವಾ ಸೈತಾನನ ಕಾರ್ಯಗಳಾಗಿವೆ. You may not believe, but there are Christians who look at what do you call it, Rahu Kala? What do you call it? A good time for marriage when you go out, you know. We may not say it like that, but it's in the heart of many believers. ನೀವೆಲ್ಲರೂ ನಂಬದೇ ಇರಬಹುದು, ಅನೇಕ ವಿಶ್ವಾಸಿಗಳು ಸಹ ಇಂತಹ ಕಾರ್ಯಗಳನ್ನ ನಡೆಸುತ್ತಾರೆ. ರಾಹುಕಾಲ, ಗುಳಿಕ ಕಾಲ ಎಂಬುದಾಗಿ ಅವರು ನೋಡುವಂತವರಾಗಿರುತ್ತಾರೆ. ರಾಹುಕಾಲ ಇದ್ದಾಗ ಮನೆಯಿಂದ ಹೋಗಬಾರದು ಎಂಬುದಾಗಿ ಅನೇಕ ವಿಶ್ವಾಸಿಗಳು ಸಹ ಇಂಥ ಕಾರ್ಯವನ್ನು ಮಾಡುವುದನ್ನು ನಾನು ಕಂಡಿದ್ದೇನೆ. We had a believer in our assembly long back. He said all his problem because his house there, the door was against the, what do you call it, vastu, right? Yes. Yeah. He said my problem is door is in the wrong place. That was his belief after becoming a believer. ಅನೇಕ ವರ್ಷಗಳ ಹಿಂದೆ ನಮ್ಮ ಸಭೆಯಲ್ಲಿ ಒಬ್ಬ ವಿಶ್ವಾಸಿ ಇದ್ದರು. ಅವರ ನಂಬಿಕೆ ಏನಿತ್ತು ಎಂದರೆ, ಅವರ ಎಲ್ಲಾ ಸಮಸ್ಯೆಗಳಿಗೂ ಕಾರಣ ಅವರ ಮನೆಯ ವಾಸ್ತು ಸರಿ ಇಲ್ಲ, ಅವರ ಬಾಗಿಲು. Yielded to God, it can be his badge of authority. ದೇವರು ಆತನಿಗೆ ಕೈಗೆ ಒಂದು ಕೋಲನ್ನ ಕೊಟ್ಟು ಅದರ ಮೂಲಕ ಒಂದು ಪಾಠವನ್ನ ಕಲಿಸಿದನು. ಏನೆಂದರೆ, ಸರಿಯಾದ ಕೈಯಲ್ಲಿ ಆ ಕೋಲನ್ನ ದೇವರು ಇಡುವಾಗ, ಅದನ್ನು ಸರಿಯಾಗಿ ಉಪಯೋಗಿಸುವಾಗ ಅದು ಒಂದು ಅಧಿಕಾರದ ಚಿಹ್ನೆಯಾಗುತ್ತದೆ ಎಂಬುದನ್ನ ಆತನಿಗೆ ತೋರಿಸುತ್ತಿದ್ದಾನೆ. Now read verse 6 to 8 and God is teaching him another lesson. 6ರಿಂದ 8ನೇ ವಚನವನ್ನು ಈಗ ಓದಿರಿ. ಇದರ ಮೂಲಕ ದೇವರು ಇನ್ನೊಂದು ಪಾಠವನ್ನ ಅಲ್ಲಿ ಕಲಿಸುತ್ತಿದ್ದಾನೆ ಮೋಶೆಗೆ. 6 to 8. ಮತ್ತೆ ಯೆಹೋವನು ಅವನಿಗೆ, ನಿನ್ನ ಕೈಯನ್ನು ಉಡಿಯಲ್ಲಿ ಇಟ್ಟುಕೋ ಎಂದು ಹೇಳಿದನು. ಅವನು ಉಡಿಯಲ್ಲಿ ಇಟ್ಟುಕೊಂಡು ಹೊರಗೆ ತೆಗೆಯಲು ಅದು ತುನ್ನು ಹತ್ತಿ ಹಿಮದಂತೆ ಬೆಳ್ಳಗಾಗಿತ್ತು. ಯೆಹೋವನು ಅವನಿಗೆ, ನೀನು ಕೈಯನ್ನು ತಿರುಗಿ ಉಡಿಯಲ್ಲಿ ಸೇರಿಸು ಎಂದು ಹೇಳಿದನು. ಅವನು ಅದನ್ನು ತಿರುಗಿ ಉಡಿಯಲ್ಲಿ ಸೇರಿಸಿ ತೆಗೆದು ನೋಡಿದಾಗ ಅದು ಉಳಿದ ಮೈಯಂತೆ ಆಗಿತ್ತು. ಆಗ ಯೆಹೋವನು ಅವನಿಗೆ, ಅವರು ನಿನ್ನನ್ನು ನಂಬದೆ ಮೊದಲನೆಯ ಮಹತ್ಕಾರ್ಯವನ್ನು ತಿರಸ್ಕರಿಸಿದರು.
ಎರಡನೆಯದನ್ನು ಲಕ್ಷ್ಯವಿಟ್ಟು ನಂಬುವರು. Now God is teaching him another lesson other than the lesson from the rod. ನವೀನ್ ಆನಂದ್ ಅವ್ರದ್ದು ಮ್ಯೂಟ್ ಮಾಡಿ ನವೀನ್. ಈಗ ದೇವರು ಇನ್ನೊಂದು ಆ ಕೋಲಿನ ಮೂಲಕ ಕಲಿಸಿದಂತ ಪಾಠದ ನಂತರ ಇನ್ನೊಂದು ಪಾಠವನ್ನ ಮೋಶೆಗೆ ಕಲಿಸುತ್ತಿದ್ದಾನೆ. His bosom speaks of his inner life. ಆತನ ಎದೆ ಅಥವಾ ಉಡಿ ಎಂಬುದಾಗಿ ಹೇಳುವಾಗ ಅದು ಆತನ ಆಂತರಿಕ ಜೀವಿತದ ಕುರಿತಾಗಿ ಮಾತನಾಡುತ್ತದೆ. Or in other words, his heart. Pardon me, uncle. Would you please repeat? It is a picture of his heart. ಅದು ಆತನ ಹೃದಯದ ಒಂದು ಚಿತ್ರಣವಾಗಿದೆ ಉಡಿ ಎಂಬುದಾಗಿ ಹೇಳುವಾಗ. Proverbs chapter 4 verse 23. ಜ್ಞಾನೋಕ್ತಿ 4ನೇ ಅಧ್ಯಾಯ 23ನೇ ವಚನವನ್ನು ನಾವು ನೋಡುವಾಗ, Proverbs 4:23 ಯಾರಾದ್ರೂ ಸಿಕ್ಕಿದವರು ಓದ್ರಿ. 4:23 ಜ್ಞಾನೋಕ್ತಿ ಯಾರಾದ್ರೂ ಸಿಕ್ಕಿದವರು ಓದ್ರಿ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. Yeah, keep your heart with all diligence. ನಿನ್ನ ಹೃದಯವನ್ನ ಜಾಗರೂಕತೆಯಿಂದ ಕಾಪಾಡಿಕೋ. In other words, the hand will do the bidding of the heart. What the heart desires, the hand will do. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಹೃದಯವು ಬಯಸಿದ್ದನ್ನೇ ನಮ್ಮ ಕೈಗಳು ಮಾಡುತ್ತವೆ. God wanted to put the rod in the hand of Moses when he yielded to God. ದೇವರಿಗೆ ಮೋಶೆಯು ತನ್ನನ್ನು ಒಳಪಡಿಸಿಕೊಂಡಾಗ ಆತನ ಕೈಗೆ ದೇವರು ಕೋಲನ್ನ ಕೊಟ್ಟನು. Now he wanted not only his hand but his heart also. ಈಗ ದೇವರು ಆತನ ಕೈಯನ್ನು ಮಾತ್ರವಲ್ಲ, ಈಗ ಆತನ ಹೃದಯವನ್ನು ಸಹ ಬಯಸುತ್ತಿದ್ದಾನೆ. God is saying to Moses that he wants his hand and his heart. ದೇವರು ಮೋಶೆಗೆ ತಿಳಿಸುತ್ತಿದ್ದಾನೆ, ನಿನ್ನ ಕೈ ಮಾತ್ರವಲ್ಲ ನಿನ್ನ ಹೃದಯವೂ ನನಗೆ ಬೇಕು ಎಂಬುದಾಗಿ. Often we are ready to give our hands or what is in our hand. Could it be money? Could it be some support? But more than that, God wants our heart first. ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮ ಕೈಯಲ್ಲಿರುವುದನ್ನು ದೇವರ ಸೇವೆಗೆ ಕೊಡಲಿಕ್ಕೆ ಇಷ್ಟಪಡುತ್ತೇವೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮ ಹೃದಯವನ್ನ ತನಗೆ ಕೊಡಬೇಕು ಎಂಬುದಾಗಿ ಬಯಸುತ್ತಾನೆ. Read Proverbs 23:26. ಜ್ಞಾನೋಕ್ತಿ 23ನೇ ಅಧ್ಯಾಯ 26ನೇ ವಚನವನ್ನು ದಯಮಾಡಿ ಓದಿರಿ. ಕಂದ, ನನ್ನ ಕಡೆಗೆ ಮನಸ್ಸು ಕೊಡು, ನಿನ್ನ ಕಣ್ಣುಗಳು ನನ್ನ ಮಾರ್ಗಗಳಲ್ಲಿ ಆನಂದಿಸಲಿ. Yeah, in English, ಕನ್ನಡದಲ್ಲಿ ಮನಸ್ಸು ಕೊಡು. In English, son, give me your heart. ಕನ್ನಡದಲ್ಲಿ ಮನಸ್ಸು ಕೊಡು ಎಂಬುದಾಗಿ ಹೇಳಿದೆ, ಆದರೆ ಇಂಗ್ಲಿಷ್ ಭಾಷೆಯಲ್ಲಿ ನಿನ್ನ ಹೃದಯವನ್ನ ನನಗೆ ಕೊಡು ಕಂದ ಎಂಬುದಾಗಿ ಹೇಳಲ್ಪಟ್ಟಿದೆ. God, before God using our hand, he wants our heart. ನಮ್ಮ ಕೈಗಳನ್ನ ಉಪಯೋಗಿಸುವುದಕ್ಕಿಂತ ಮುಂಚೆ ದೇವರು ನಮ್ಮ ಹೃದಯಗಳನ್ನೇ ಬಯಸುತ್ತಾನೆ. God is saying the same thing to us today. ದೇವರು ಅದೇ ಮಾತನ್ನ ನಮಗೂ ಸಹ ಇಂದು ಹೇಳುತ್ತಿದ್ದಾನೆ. God does not want just our money and our abilities. ದೇವರು ಕೇವಲ ನಮ್ಮ ಹಣವನ್ನ ಅಥವಾ ನಮ್ಮ ಸಾಮರ್ಥ್ಯವನ್ನ ಮಾತ್ರ ಕೇಳುತ್ತಿಲ್ಲ. Jesus said, you cannot serve God and mammon or money. ಯೇಸು ಕ್ರಿಸ್ತನು ಹೇಳಿದ ಮಾತು, ನೀವು ಇಬ್ಬರು ಒಡೆಯರಿಗೆ ಅಥವಾ ಇಬ್ಬರು ಯಜಮಾನರಿಗೆ ಧನವನ್ನು ದೇವರನ್ನು ಸೇವಿಸಲಾರ್ರಿ ಎಂಬುದಾಗಿ ಹೇಳಿದನು. But we can serve God with our money. ಆದರೆ ನಾವು ನಮ್ಮ ಹಣದ ಮೂಲಕ ದೇವರನ್ನ ಸೇವಿಸಬಹುದಾಗಿದೆ. More than what we give to God, how we given ourselves to God, that's the most important question. ನಮ್ಮ ಹಣವನ್ನ ದೇವರಿಗೆ ಕೊಡುವುದಕ್ಕಿಂತ ಹೆಚ್ಚಾಗಿ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸಿದ್ದೇವಾ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ. If our heart is given, then God has everything. ನಮ್ಮ ಹೃದಯವನ್ನ ದೇವರಿಗೆ ಕೊಡುವುದಾದರೆ ದೇವರ ಬಳಿಯಲ್ಲಿ ಎಲ್ಲವೂ ಇದೆ. Moses put his hand in his bosom and it came out leprous. ಮೋಶೆಯು ತನ್ನ ಕೈಗಳನ್ನ ಉಡಿಗಳಲ್ಲಿ ಹಾಕಿ ಹೊರತೆಗೆಯುವಾಗ ಅದು ಕುಷ್ಠದ ಕೈಯ ಹಾಗಾಯಿತು, ಬೆಳ್ಳಗಾಗಿತ್ತು. Again when he put it, it became clean like before. ಮತ್ತೆ ಅದನ್ನ ಉಡಿಯಲ್ಲಿ ಇಡುವಾಗ ಮೊದಲಿನ ರೀತಿಯಲ್ಲಿಯೇ ಅದು ಸಾಮಾನ್ಯ ಬಣ್ಣಕ್ಕೆ ತಿರುಗಿತ್ತು. In other words, out of your heart will ultimately come what you are. ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ,
ಕಟ್ಟಕಡೆಯದಾಗಿ ನಾವು ಏನಾಗಿದ್ದೇವೋ ಅದೇ ನಮ್ಮ ಹೃದಯದಿಂದ ಹೊರಬರುವಂತದ್ದಾಗಿರುತ್ತದೆ. And in the Bible, in the Old Testament especially, leprosy is considered as a picture of sin. ಸತ್ಯವೇದದಲ್ಲಿ ಮುಖ್ಯವಾಗಿ ಹಳೆಯ ಒಡಂಬಡಿಕೆಯಲ್ಲಿ ಕುಷ್ಠ ಎಂಬುದಾಗಿ ಹೇಳುವಾಗ ಕುಷ್ಠ ರೋಗವು ಅದು ಪಾಪಕ್ಕೆ ಸೂಚನೆಯಾಗಿದೆ. God says that man's heart is desperately wicked. ದೇವರು ಹೇಳುತ್ತಾನೆ ಮನುಷ್ಯನ ಹೃದಯವು ಎಲ್ಲಕ್ಕಿಂತ ವಂಚಕವಾಗಿದೆ ಎಂಬುದಾಗಿ. Once that heart is committed to the Lord, it became a dwelling place of a holy God. ಒಂದು ಸಾರಿ ನಮ್ಮ ಹೃದಯವನ್ನ ದೇವರಿಗೆ ಸಮರ್ಪಿಸುವಾಗ ಅದು ಪರಿಶುದ್ಧ ದೇವರ ವಾಸಸ್ಥಾನವಾಗುತ್ತದೆ. God wants his hand and his heart. ದೇವರು ಮೋಶೆಯ ಕೈಗಳನ್ನು ಮಾತ್ರವಲ್ಲ ಆತನ ಹೃದಯವನ್ನು ಸಹ ಬಯಸಿದನು. It is a great lesson God had for Moses, the children of Israel, and for you and I today. ಇದು ಮೋಶೆಗೆ ದೇವರು ಕಲಿಸಿದಂತಹ ಒಂದು ದೊಡ್ಡ ಪಾಠವು ಮಾತ್ರವಲ್ಲ, ಅದು ಇಸ್ರಾಯೇಲರಿಗೂ ಅದೇ ರೀತಿ ದೇವ ಜನರಾದಂತ ದೇವರ ಮಕ್ಕಳಂತ ನನಗೂ ನಿಮಗೂ ದೇವರು ಕಲಿಸುವಂತ ಪಾಠವಾಗಿದೆ. Read verse 10. ಈಗ 10ನೇ ವಚನವನ್ನು ನಾವು ಓದಿಕೊಳ್ಳೋಣ. 9 Verse 9 and 10. 9 and 10. ಈ ಎರಡು ಮಾತ್ಕಾರ್ಯಗಳನ್ನು ಅವರು ಮನಸ್ಸಿಗೆ ತಂದುಕೊಳ್ಳದೆಯೂ ನಿನ್ನ ಮಾತನ್ನು ನಂಬದೆಯೂ ಹೋದರೆ ನೀನು ನೈಲ್ ನದಿಯಿಂದ ನೀರನ್ನು ತೆಗೆದುಕೊಂಡು ಒಣಗಿದ ನೆಲದಲ್ಲಿ ಸುರಿಯಬೇಕು, ಆಗ ನೆಲದಲ್ಲಿ ಸುರಿದ ನೀರು ರಕ್ತವಾಗುವುದು ಎಂದು ಹೇಳಿದನು. ಆದರೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸನು ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿವೆ ಎಂದು ಹೇಳಲು. Now Moses offers another objection. Lord, I am not eloquent speaker. ಈಗ ಮೋಶೆ ದೇವರಿಗೆ ಇನ್ನೊಂದು ಕಾರಣವನ್ನ ಹೇಳುತ್ತಿದ್ದಾನೆ, ಏನಂದ್ರೆ ಕರ್ತನೆ, ನಾನು ಮಾತು ಬಲ್ಲದವನು. I don't know, Moses may have had probably some stammering when he talk. ಬಹುಶಃ ಮೋಶೆಗೆ ಆ ತೊದಲುವಂತಹ ತೊಂದರೆ ಇದ್ದಿರಬಹುದು ಆತನು ಮಾತನಾಡುವಾಗ. But that's not the issue. ಆದರೆ ಅದು ಸಮಸ್ಯೆ ಅಲ್ಲ. His excuse is he feels inadequate. ಆತನ ನಿಜವಾದ ಕಾರಣ ಏನಾಗಿದೆ ಎಂದರೆ ತಾನು ಅಸಮರ್ಥನು ಅಥವಾ ತಾನು ಪರಿಪೂರ್ಣನಲ್ಲ ಎಂಬುದಾಗಿ ಆತನ ಹೇಳಿಕೆ. See, God is not looking for our eloquency. God is looking for our availability. ದೇವರು ನಮ್ಮ ಸಾಮರ್ಥ್ಯವನ್ನ ಅಥವಾ ನಾವು ನಮ್ಮ ವಾಕ್ಚಾತುರ್ಯವನ್ನ ಆತನು ನೋಡುತ್ತಿಲ್ಲ, ಬದಲಾಗಿ ನಾವು ಆತನಿಗೆ ಸಿಕ್ಕುವವರಾಗಿದ್ದೇವಾ ಎಂಬುದಾಗಿ ಆತನು ನೋಡುತ್ತಿದ್ದಾನೆ. You remember in the Corinthian church, which was started by Apostle Paul, there were some people who were not accepting Paul's apostleship. ನಾವು ನೋಡುವಾಗ ಪೌಲನು ಕೊರಿಂಥ ಸಭೆಯನ್ನ ಪ್ರಾರಂಭಿಸಿದನು. ಆ ಪೌಲನಿಂದಲೇ ಪ್ರಾರಂಭವಾದ ಕೊರಿಂಥ ಸಭೆಯಲ್ಲಿ ಕೆಲವರು ಪೌಲನ ಅಪೋಸ್ತಲತನವನ್ನು ಒಪ್ಪುತ್ತಿರಲಿಲ್ಲ. And they thought, Paul doesn't look very attractive. His words are not very eloquent. ಮತ್ತು ಅವರು ಪೌಲನು ಆಕರ್ಷಣೀಯವಾಗಿ ಕಾಣಿಸುವುದಿಲ್ಲ ಮತ್ತು ಆತನು ವಾಕ್ಚಾತುರ್ಯವಿಲ್ಲದವನು ಎಂಬುದಾಗಿ ಹೇಳುತ್ತಿದ್ದರು. And then later to that church came Apollos, who was very eloquent in preaching or eloquent, and they loved him. ಮತ್ತು ಅದೇ ಸಭೆಗೆ ನಂತರ ಅಪೊಲ್ಲೋಸನ್ ಎಂಬವನು ಒಬ್ಬನು ಬಂದನು. ಆತನು ವಾಕ್ಚಾತುರ್ಯವುಳ್ಳವನಾಗಿದ್ದನು, ಆತನನ್ನ ಅವರು ಪ್ರೀತಿಸಿದರು. Today the Christian church is looking for such eloquent preachers, eloquent appealing. That's what, rather than hearing the word of God, they want people that will entertain them, make them laugh, tell the jokes, make very eloquent, attractive sermon. ಇಂದು ಕ್ರೈಸ್ತ ಸಭೆಗಳು ಇಂತಹ ವ್ಯಕ್ತಿಗಳಿಗಾಗಿ ಹುಡುಕುತ್ತಿವೆ. ವಾಕ್ಚಾತುರ್ಯವುಳ್ಳವರು, ಕಟ್ಟುಕತೆಗಳನ್ನ ಹೇಳಿ ಅವರನ್ನ ನಗಿಸುವಂತವರು, ಅವರಿಗೆ ರಂಜನೆಯ ಮಾತುಗಳಿಂದ ಅವರಿಗೆ ಮನರಂಜನೆಯನ್ನು ಕೊಡುವಂತಹ ಬೋಧಕರುಗಳಿಗಾಗಿ ಇಂದು ಸಭೆಗಳು, ಕ್ರಿಸ್ತಿಯ ಸಭೆಗಳು ಹುಡುಕುತ್ತಿವೆ. ಅಂತವರನ್ನ ಅವರು ಹೆಚ್ಚು ಇಷ್ಟಪಡುವವರಾಗಿದ್ದಾರೆ. Moses is telling, I'm not eloquent. God didn't ask him whether he is eloquent. He's asking, are you available for me to use you? ಮೋಶೆಯು ದೇವರಿಗೆ ಹೇಳುತ್ತಿದ್ದಾನೆ, ನಾನು ವಾಕ್ಚಾತುರ್ಯವಿಲ್ಲದವನು ಎಂಬುದಾಗಿ. ದೇವರು ಅವನನ್ನ ಕೇಳಲಿಲ್ಲವಾದರೂ
ತನ್ನಲ್ಲಿ ಸಾಮರ್ಥ್ಯವಿಲ್ಲ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. Read 11 and 12. 11 ಮತ್ತು 12ನೇ ವಚನ ದಯಮಾಡಿ ಓದಿರಿ. ಯೆಹೋವನು ಅವನಿಗೆ, ಮನುಷ್ಯರಿಗೆ ಬಾಯಿ ಕೊಟ್ಟವರಾರು? ಒಬ್ಬನು ಮೂಕನಾಗಿ, ಮತ್ತೊಬ್ಬನು ಕುರುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ, ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರಾರು? ಯೆಹೋವನಾಗಿರುವ ನಾನಲ್ಲವೇ? ಹೀಗಿರುವುದರಿಂದ ನೀನು ಹೊರಟು ಹೋಗು, ನಾನು ನಿನ್ನ ಬಾಯಿಗೆ ಸಹಾಯಕವಾಗಿದ್ದು ನೀನು ಮಾತಾಡಬೇಕಾದದ್ದನ್ನು ಬೋಧಿಸುವೆನು ಎಂದು ಹೇಳಿದನು. See, now God is telling Moses that he not only want his hand and his heart, he also want his mouth. ದೇವರು ಮೋಶೆಗೆ ಹೇಳುತ್ತಿದ್ದಾನೆ, ನಾನು ನಿನ್ನ ಕೈಯನ್ನ ಮತ್ತು ನಿನ್ನ ಹೃದಯವನ್ನ ಮಾತ್ರವಲ್ಲ, ನಿನ್ನ ಬಾಯನ್ನು ಸಹ, ನಿನ್ನ ಮಾತುಗಳನ್ನು ಸಹ ಬಯಸುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾನೆ. I will be with your mouth and teach you what to say. ನಾನೇ ನಿನ್ನ ಬಾಯಾಗಿದ್ದುಕೊಂಡು ನೀನು ಮಾತಾಡಬೇಕಾಗಿರುವುದೇನು ಎಂಬುದನ್ನು ಬೋಧಿಸುವೆನು. Out of the heart comes things through our mouth. ನಮ್ಮ ಹೃದಯದಲ್ಲಿ ತುಂಬಿರುವಂತದ್ದು ನಮ್ಮ ಬಾಯಿಯ ಮೂಲಕ ಹೊರಗೆ ಬರುವಂತದ್ದಾಗಿದೆ. What is in the well of our heart? ಬಾವಿ, ನಮ್ಮ ಹೃದಯದ ಬಾವಿಯಲ್ಲಿ ಇರುವುದು, it comes through the bucket of mouth. ನಮ್ಮ ಹೃದಯವೆಂಬಂತಹ ಬಾವಿಯಲ್ಲಿ ಇರುವಂತದ್ದೇ ಅದು ಬಾಯಿ ಎಂಬಂತಹ ಬಕೆಟ್ ಮೂಲಕ ಹೊರಗೆ ಬರುತ್ತದೆ. So God want our heart, our hand and our mouth, and we can go on to say our feet, everything God want for his work. ದೇವರು ನಮ್ಮ ಕೈಗಳನ್ನ, ಅಂದರೆ ನಮ್ಮ ಕಾರ್ಯಗಳನ್ನ, ನಮ್ಮ ಹೃದಯವನ್ನ, ನಮ್ಮ ಮಾತುಗಳನ್ನು ಮಾತ್ರವಲ್ಲ, ಇನ್ನು ಮುಂದಕ್ಕೆ ಹೋಗುವುದಾದರೆ ನಮ್ಮ ಹೆಜ್ಜೆಯನ್ನು ಸಹ, ನಮ್ಮ ನಡತೆಯನ್ನು ಸಹ ಆತನು ತನಗಾಗಿ ಮುಡಿಪಾಗಿಡಬೇಕೆಂಬುದಾಗಿ ಬಯಸುತ್ತಾನೆ. Jesus told the disciples that when you face persecution, don't worry what to say. At the right time, the Spirit of God will tell you what to tell. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದನು, ನಿಮ್ಮನ್ನ ಅವರು ಹಿಂಸೆ ಪಡಿಸುವಾಗ ಏನು ಮಾತನಾಡಬೇಕು ಎಂಬುದಾಗಿ ಚಿಂತಿಸಬೇಡ್ರಿ, ಯಾಕಂದರೆ ಪವಿತ್ರಾತ್ಮನು ನಿಮಗೆ ತಕ್ಕ ಸಮಯದಲ್ಲಿ ಮಾತಾಡಬೇಕಾದದ್ದನ್ನ ತಿಳಿಸಿಕೊಡುವನು ಎಂಬುದಾಗಿ, ಬೋಧಿಸುವನು ಎಂಬುದಾಗಿ ಹೇಳಿದನು. Bible preachers don't take that as an excuse for not preparing for the message. ಮತ್ತು ಸತ್ಯವೇದವು ಇನ್ನೊಂದು ಮಾತನ್ನು ಹೇಳ್ತದೆ, ಏನಂದ್ರೆ ಈ ವಚನದ ಆಧಾರದ ಮೇರೆಗೆ ನಾವು ಬೋಧನೆ ಮಾಡುವುದಕ್ಕಿಂತ ಮುಂಚೆ ಸಿದ್ಧತೆ ಮಾಡಿಕೊಳ್ಳುವುದನ್ನ ಮರೆಯಬಾರದು. Yeah, so that is not this one. When you are facing a critical situation of persecution, at the right time God will give them, because you are suffering for the Lord. He will give words in your mouth. ಅದನ್ನ ಸತ್ಯವೇದ ಹೇಳುತ್ತಿಲ್ಲ, ಬದಲಾಗಿ ನಾವು ಕರ್ತನಿಗಾಗಿ ಹಿಂಸೆಯನ್ನ ಅನುಭವಿಸುವಾಗ, ಕರ್ತನಿಗಾಗಿ ನಾವು ಶಿಕ್ಷೆಗೆ ಅಥವಾ ಹಿಂಸೆಗಳಿಗೆ ಒಳಗಾಗುವಾಗ, ನಾವು ತಕ್ಕ ಸಮಯದಲ್ಲಿ ಅಧಿಕಾರಿಗಳ ಮುಂದೆ ಮತ್ತು ಲೋಕದ ಜನರ ಮುಂದೆ ಏನು ಮಾತನಾಡಬೇಕು ಎಂಬುದನ್ನ ಪವಿತ್ರ ಆತ್ಮನು ನಮಗೆ ಕೊಡುತ್ತಾನೆ ಮಾತುಗಳನ್ನ. Verse 13. 13ನೇ ವಚನ. ಅದಕ್ಕೆ ಮೋಶೆ, ಸ್ವಾಮಿ, ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೇಮಿಸಬೇಕು ಎನ್ನಲು. Now Moses is suggesting to God to find another substitute, another person, a spokesperson. ಈಗ ಮೋಶೆಯು ದೇವರಿಗೆ ಹೇಳುತ್ತಿದ್ದಾನೆ, ತನ್ನ ಬದಲಾಗಿ ಇನ್ನೊಬ್ಬ ವ್ಯಕ್ತಿಯನ್ನ ಆ ದೇವರು ನೇಮಿಸಿಕೊಳ್ಳಬೇಕು ಎಂಬುದಾಗಿ ಹೇಳುತ್ತಿದ್ದಾನೆ. Now for all excuses God had an answer. ಇಲ್ಲಿಯವರೆಗೂ ಮೋಶೆ ಕೊಟ್ಟಂತಹ ಎಲ್ಲ ಕಾರಣಗಳಿಗೂ ದೇವರು ಉತ್ತರ ಕೊಟ್ಟನು. Now read verse 14. ಈಗ 14ನೇ ವಚನವನ್ನ ದಯಮಾಡಿ ಓದಿರಿ. ಯೆಹೋವನು ಅವನ ಮೇಲೆ ಕೋಪಗೊಂಡು ನಿನ್ನ ಅಣ್ಣನಾಗಿರುವ Just stop it there. This is the only time when God was angry with Moses. ದೇವರು ಮೋಶೆಯ ಮೇಲೆ ಕೋಪಗೊಂಡದ್ದು ಇದು ಮೊದಲನೇ ಬಾರಿ. Up to now, God was not angry. God was patiently answering all his excuses. ಇಲ್ಲಿಯವರೆಗೂ ದೇವರು ಮೋಶೆ ಮೇಲೆ ಕೋಪಗೊಳ್ಳಲಿಲ್ಲ, ಆತನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸುತ್ತಿದ್ದನು. Once when God equips us, strengthens us, provides all we need for his work, finally when we say find somebody else, that is an outright, what is the right word? A rebellion to God. God was angry with Moses
After all his questions were answered, finally he's telling, find somebody else. ದೇವರು ಮೋಶೆಗೆ ಬೇಕಾದದ್ದನ್ನೆಲ್ಲ ಒದಗಿಸಿಕೊಟ್ಟ ಮೇಲೆಯೂ ಆತನನ್ನ ಸಮರ್ಥನನ್ನಾಗಿ ಮಾಡಿದ ನಂತರವೂ ಎಲ್ಲಾ ಸಾಧನಗಳನ್ನ ಕೊಟ್ಟ ನಂತರವೂ ಮೋಶೆ ದೇವರಿಗೆ ನಾನು ಅಸಮರ್ಥನು ಅಥವಾ ದೇವರ ಆ ಕಾರ್ಯಕ್ಕೆ ತನ್ನನ್ನು ಒಪ್ಪಿಸಿಕೊಳ್ಳುವುದನ್ನು ತಿರಸ್ಕರಿಸಿದಾಗ ದೇವರು ಈಗ ಆತನ ಮೇಲೆ ಕೋಪಗೊಂಡನು. He's telling, find somebody else. ಆತನು ಹೇಳುತ್ತಿದ್ದಾನೆ, ಬೇರೊಬ್ಬನನ್ನ ನೇಮಿಸಿಕೋ ಎಂಬುದಾಗಿ. He had trained him for 40 years, met with him at the burning bush, answered all his questions, told him, I'll be with you, everything. Why did God have to do all of that if Moses is suggesting to God, take another person? ದೇವರು 40 ವರ್ಷಗಳ ಕಾಲ ಆತನಿಗೆ ತರಬೇತಿಯನ್ನ ಕೊಟ್ಟನು ಮತ್ತು ಹುರಿಯುವ ಪೊದೆಯ ಮೂಲಕ ತನ್ನನ್ನ ಆತನಿಗೆ ತೋರಿಸಿಕೊಂಡನು ಮತ್ತು ಆತನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟನು. ಅಷ್ಟು ಮಾತ್ರವಲ್ಲ, ನಾನೇ ನಿನ್ನೊಂದಿಗೆ ಇರುತ್ತೇನೆ ಎಂಬುದಾಗಿ ಧೈರ್ಯಪಡಿಸಿದ ನಂತರವೂ ಇನ್ನೊಬ್ಬ ವ್ಯಕ್ತಿಯನ್ನ ಬೇರೊಬ್ಬನನ್ನ ಆರಿಸಿಕೊ ಎಂಬುದಾಗಿ ಹೇಳುವಾಗ ದೇವರು ಯಾಕೆ ಆತನಿಗೆ ಇದೆಲ್ಲವನ್ನ ಮಾಡಬೇಕಾಗಿತ್ತು ಎಂಬುದಾಗಿ ಕೋಪಗೊಂಡನು. Read verse rest of the 14 up to 16. 14ರಿಂದ ಮಧ್ಯಭಾಗದಿಂದ 16ನೇ ವಚನಗಳವರೆಗೆ ದಯಮಾಡಿ ಓದಿರಿ. ನಿನ್ನ ಅಣ್ಣನಾಗಿರುವ ಲೇವಿಯನಾದ ಆರೋನನಿದ್ದಾನಲ್ಲ, ಅವನು ಚೆನ್ನಾಗಿ ಮಾತಾಡಬಲ್ಲನಾಗಿರುತ್ತದೆ. ಅವನೇ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆ, ನಿನ್ನನ್ನು ಕಂಡು ಸಂತೋಷಿಸುವನು. ನೀನು ಅವನ ಸಂಗಡ ಮಾತಾಡಿ ಹೇಳಬೇಕಾದ ಮಾತುಗಳನ್ನು ಅವನಿಗೆ ತಿಳಿಸಬೇಕು. ನಿನ್ನ ಬಾಯಿಗೆ ಅವನ ಬಾಯಿಗೂ ಸಹಾಯವಾಗಿದ್ದು ನೀವು ಮಾಡಬೇಕಾದುದನ್ನು ಬೋಧಿಸುವೆನು. ಅವನೇ ನಿನಗೋಸ್ಕರ ಜನರ ಸಂಗಡ ಮಾತಾಡುವನು. ಅವನು ನಿನ್ನಗೆ ಬಾಯಂತಿರುವನು, ನೀನು ಅವನಿಗೆ ದೇವರಂತಿರುವಿ. ಇದಲ್ಲದೆ ಈ ಕೋಲನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗಬೇಕು. 16 Moses made a big mistake asking God for a spokesperson for him. ದೇವರಿಗೆ ಮೋಶೆಯು ತನಗಾಗಿ ಒಬ್ಬ ವ್ಯಕ್ತಿಯನ್ನ ನೇಮಿಸು ಎಂಬುದಾಗಿ ಹೇಳುವುದರ ಮೂಲಕ ಒಂದು ದೊಡ್ಡ ತಪ್ಪನ್ನ ಮಾಡಿದನು. In other words, God allowed it. It was his not perfect will, but permissive will. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ದೇವರ ಒಂದು ಪರಿಪೂರ್ಣ ಚಿತ್ತ ಅದಾಗಿರಲಿಲ್ಲ, ಆದರೆ ದೇವರು ಕೇಳಿಕೊಳ್ಳುವಾಗ ಅನುಮತಿಸುವಂತಹ ಆತನ ಚಿತ್ತವಾಗಿತ್ತು. See, there is a great lesson in this choice of Aaron. ಆರೋನನನ್ನ ದೇವರು ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ಒಂದು ದೊಡ್ಡ ಪಾಠವನ್ನ ನಮಗೆ ಕಲಿಸುತ್ತಿದ್ದಾನೆ. He didn't want a divided command. In other words, the leadership should be one. ಇನ್ನೊಂದು ಮಾತಿನಲ್ಲಿ ದೇವರು ನಾಯಕತ್ವವು ಅದು ಇಬ್ಬಾಗವಾಗಬಾರದು ಅಥವಾ ಅವರಲ್ಲಿ ಒಡಕು ಬರಬಾರದು ಎಂಬುದಾಗಿ ಬಯಸಿದನು. Now, the provision of Aaron caused a lot of problem in children of Israel during their wilderness journey. ನಾವು ನೋಡುವಾಗ ಆರೋನನನ್ನ ದೇವರು ಅವರ ನಾಯಕನನ್ನಾಗಿ ಒದಗಿಸಿಕೊಟ್ಟದ್ದರ ಮೂಲಕ ಆ ಅರಣ್ಯ ಪ್ರಯಾಣದಲ್ಲಿ ಇಸ್ರಾಯೇಲರಿಗೆ ಅನೇಕ ಸಮಸ್ಯೆಗಳು ಉಂಟಾದವು. In the book of Numbers, we see Aaron was involved in making the golden calf while Moses was in the Mount of Sinai. ನಾವು ಅರಣ್ಯಕಾಂಡ ಪುಸ್ತಕದಲ್ಲಿ ಓದುತ್ತೇವೆ ಏನೆಂದರೆ, ಮೋಶೆಯು ಸಿನಾಯಿ ಬೆಟ್ಟಕ್ಕೆ ಹೋಗಿರುವಾಗ ಆರೋನನು ಅವರಿಗೆ ಚಿನ್ನದ ಬಸವನನ್ನ ಮಾಡಿಕೊಟ್ಟನು. It was a terrible error, a blunder or sin on the part of Aaron. Moses would have never made that golden calf, but Aaron did it. ಆರೋನನು ಮಾಡಿದಂತಹ ಅತ್ಯಂತ ದೊಡ್ಡದಾದಂತಹ ಮೂರ್ಖ ಕೆಲಸ ಅದಾಗಿತ್ತು. ಮೋಶೆ ಆಗಿದ್ದರೆ ಎಂದಿಗೂ ಆತನು ಆ ಚಿನ್ನದ ಬಸವನನ್ನ ಮಾಡುತ್ತಿರಲಿಲ್ಲ, ಆದರೆ ಆರೋನನು ಆ ಬಸವನನ್ನ ಮಾಡಿದನು. Two leaders in Israel leading in opposite direction. ಇಸ್ರಾಯೇಲರ ನಾಯಕತ್ವದಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ, ಇವರಿಬ್ಬರು ತದ್ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದ್ದಾರೆ. This is one of the problem in many of our assemblies where the leadership are not in unity. ನಮ್ಮ ಅನೇಕ ಸಭೆಗಳಲ್ಲಿ ನಾಯಕರು ಒಗ್ಗಟ್ಟಾಗಿ ಇಲ್ಲದೆ ಇರುವಾಗ ಇದೇ ಸಂಭವಿಸುವಂತದ್ದಾಗಿರುತ್ತದೆ. 3 or 4 elders in an assembly and they don't have the unity. They don't speak the same thing. Paul tells the Corinthian church leaders, you all should speak the same thing. That doesn't mean that each should all look alike,
but when they're teaching the word, when they're taking a stand, they should have unity. Otherwise, you are causing division, and the believers will easily learn that. ನಾವು ನೋಡುವಾಗ ಕೆಲವು ಸಭೆಗಳಲ್ಲಿ 3 ಜನ ನಾಯಕರಿರುತ್ತಾರೆ, 4 ಜನ ಹಿರಿಯರು ಇರುವುದನ್ನು ನಾವು ನೋಡುತ್ತೇವೆ. ಅವರಲ್ಲಿಯೇ ಒಬ್ಬರಿಗೊಬ್ಬರು ಸಮಾಧಾನ ಅಥವಾ ಒಬ್ಬರಿಗೊಬ್ಬರು ಒಪ್ಪಿಗೆ ಪಡದೇ ಇರುವುದನ್ನು ನಾವು ನೋಡುತ್ತೇವೆ. ಪೌಲನು ಕೊರಿಂಥ ಸಭೆಗೆ ಬರೆಯುವಾಗ ಹೇಳುತ್ತಾನೆ ಏನೆಂದರೆ, ನಿಮ್ಮೆಲ್ಲರಲ್ಲಿ ಒಗ್ಗಟ್ಟಿರಲಿ, ಒಂದೇ ಅಭಿಪ್ರಾಯವುಳ್ಳವರಾಗಿರ್ರಿ ಎಂಬುದಾಗಿ ಹಿರಿಯರಿಗೆ, ಸಭಾ ನಾಯಕರಿಗೆ ಹೇಳುವಂತವನಾಗಿರುತ್ತಾನೆ. ಅದರ ಅರ್ಥ ಸಭಾ ನಾಯಕರೆಲ್ಲರೂ ಒಂದೇ ರೀತಿಯಲ್ಲಿ ಕಾಣಿಸಿಕೊಳ್ಳಬೇಕು ಎಂಬುದಾಗಿ ಅಲ್ಲ, ಬದಲಾಗಿ ದೇವರ ವಾಕ್ಯದ ತೀರ್ಮಾನಗಳನ್ನ ತೆಗೆದುಕೊಳ್ಳುವಾಗ ಮತ್ತು ಸಭೆಯಲ್ಲಿ ತೀರ್ಮಾನಗಳನ್ನ ಕೈಗೊಳ್ಳುವಾಗ ಎಲ್ಲರೂ ಸಮ್ಮತಿಸಲ್ಪಟ್ಟವರಾಗಿ ಒಂದೇ ಕಾರ್ಯಕ್ಕೆ ಸಂತೋಷದಿಂದ ಸಮ್ಮತಿಸುವವರಾಗಿರಬೇಕು ಎಂಬುದಾಗಿ ಆತನ ಉದ್ದೇಶವಾಗಿದೆ. Close in 1 minute. God did not need Aaron for delivering the children of Israel. ನಾನು 1 ನಿಮಿಷದಲ್ಲಿ ನನ್ನ ಮಾತನ್ನ ಮುಗಿಸುತ್ತೇನೆ. ದೇವರು ಇಸ್ರಾಯೇಲರನ್ನ ಬಿಡುಗಡೆ ಮಾಡಲಿಕ್ಕಾಗಿ ಆರೋನನ ಅವಶ್ಯಕತೆ ದೇವರಿಗೆ ಇರಲಿಲ್ಲ. All he needed was Moses. ದೇವರಿಗೆ ಬೇಕಾಗಿದ್ದದ್ದು ಮೋಶೆ ಅಷ್ಟೇ. Moses was reluctant to trust God all the way, so God sent another man with him. ಆದರೆ ಮೋಶೆಯು ದೇವರನ್ನ ನಂಬುವುದರಲ್ಲಿ ಆತನ ಮೇಲೆ ಭರವಸೆವಿಡುವುದಕ್ಕೆ ಹಿಂಜರಿದ ಕಾರಣ ಆತನೊಟ್ಟಿಗೆ ಇನ್ನೊಬ್ಬ ವ್ಯಕ್ತಿಯನ್ನ ದೇವರು ಕಳುಹಿಸಿದನು. We need to be always aware of our weakness, but when God calls us to do a job, we should respond with trusting him. ನಾವು ನಮ್ಮೆಲ್ಲರಿಗೂ ನಮ್ಮ ನ್ಯೂನ್ಯತೆಗಳು ಅಥವಾ ನಮ್ಮ ಬಲಹೀನತೆಗಳ ಅರಿವಿರಬೇಕು. ಆದರೆ ದೇವರು ನಮ್ಮನ್ನ ಸೇವೆಗಾಗಿ ಕರೆಯುವಾಗ, ಆತನು ನಮ್ಮನ್ನ ಸಶಕ್ತರನ್ನಾಗಿ ಮಾಡುವಾಗ ಆತನ ಮೇಲೆ ನಂಬಿಕೆ ಇಟ್ಟು ನಾವು ಮುಂದುವರಿಯಬೇಕು. How many times elders and deacons say, I don't want it, I don't want it, I don't want it, please take somebody else. That is a dishonor to God when God is calling you. ಅನೇಕ ಸಂದರ್ಭಗಳಲ್ಲಿ ಕೆಲವರನ್ನ ಸಭಾ ಸೇವಕ ಸ್ಥಾನಕ್ಕೆ ಮತ್ತು ಹಿರಿಯ ಸ್ಥಾನಕ್ಕೆ ಕರೆಯುವಾಗ ನನಗೆ ಬೇಡ ಎಂಬುದಾಗಿ ಹೇಳುವಂಥದ್ದು ಅದು ದೇವರ ತೀರ್ಮಾನಕ್ಕೆ ನಾವು ಅಗೌರವ ಸಲ್ಲಿಸುವಂತದ್ದಾಗಿರುತ್ತದೆ. So this was an error from Moses' part when God got angry with him. ಮತ್ತು ಮೋಶೆಯ ಕುರಿತಾಗಿ ದೇವರು ಕೋಪಗೊಂಡದ್ದು ಇದೇ ಕಾರಣಕ್ಕಾಗಿ. God is able to use one person, any person, if we are available, our heart, our hands, our mouth, our feet, ourselves totally, if you surrender, there's no saying what God can do with such a person. ದೇವರು ಯಾವುದೇ ವ್ಯಕ್ತಿಯನ್ನಾದರೂ ಸಹ ಆತನು ಉಪಯೋಗಿಸಬಲ್ಲವನಾಗಿದ್ದಾನೆ. ನಮ್ಮ ಕೈಗಳನ್ನ, ನಮ್ಮ ಹೃದಯವನ್ನ, ನಮ್ಮ ಕಾಲುಗಳನ್ನ, ನಮ್ಮನ್ನೇ ಸಂಪೂರ್ಣವಾಗಿ, ನಮ್ಮ ಮಾತುಗಳನ್ನ ಸಂಪೂರ್ಣವಾಗಿ ದೇವರಿಗಾಗಿ ನಾವು ಅರ್ಪಿಸುವಾಗ, ನಾವು ಆತನಿಗೆ ಸಿಕ್ಕುವಂತವರಾಗಿರುವಾಗ ಆತನು ನಮ್ಮನ್ನ ತನ್ನ ಸೇವೆಯಲ್ಲಿ ಉಪಯೋಗಿಸುತ್ತಾನೆ. God is not looking for our ability, but our availability. May God's name be glorified. ದೇವರು ನಮ್ಮ ಸಾಮರ್ಥ್ಯಕ್ಕಾಗಿ ಎದುರು ನೋಡುತ್ತಿಲ್ಲ, ಬದಲಾಗಿ ನಾವು ಆತನಿಗೆ ಸಿಕ್ಕುವವರಾಗಿದ್ದೇವಾ ಎಂಬುದನ್ನ ಆತನು ನೋಡುತ್ತಿದ್ದಾನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. Also, he will equip us. ಆತನು ನಮ್ಮನ್ನ ಕರೆಯುವುದಾದರೆ ನಮ್ಮನ್ನ ಆತನು ಸಶಕ್ತಗೊಳಿಸುತ್ತಾನೆ ಅಥವಾ ನಮಗೆ ಎಲ್ಲವನ್ನ ಒದಗಿಸುತ್ತಾನೆ. Thank you very much. Thank you, Narendra.